ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಐದನೇ ಅಧ್ಯಾಯ. ಹದಿನಾಲ್ಕನೇ ಶ್ಲೋಕಕ್ಕೆ ಹೋದ ಸರದ ವ್ಯಾಖ್ಯಾನ ಬಂದು ನಿಂತಿತ್ತು. 14th ಶ್ಲೋಕ of the 5th chapter Bhagavad Gita, commentaries given by Acharyas covered last time up to 14th shloka. Last time it was told this 14th and 15th, these two shlokas, they represent a very important, very highest subtle Advaitic state. ಈ ಎರಡು ಶ್ಲೋಕಗಳಲ್ಲಿ ಇಲ್ಲಿ ಭಗವಂತನ ಆದೇಶ ಏನಿದೆಯಲ್ಲ, ಇದು ಸ್ವಲ್ಪ ಅರ್ಥ ಆಗೋದು ಕಷ್ಟ ಅಂತ. ಯಾವ ಭೂಮಿಕೆಯಲ್ಲಿ ಈ ಅರ್ಥ, ಈ ಶ್ಲೋಕಗಳು ಬರ್ತಾ ಇದೆ ಅಂದ್ರೆ, ಸಾಮಾನ್ಯ ನಮ್ಮ ಪ್ರಾಪಂಚಿಕ ವ್ಯವಹಾರದಲ್ಲಿ ನಿಂತುಕೊಂಡು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದ್ರೆ ಉಚ್ಚ ಮಟ್ಟದ ವ್ಯಾಖ್ಯಾನವನ್ನು ಭಗವಂತನೇ ಕೊಡ್ತಾ ಇದ್ದಾನೆ, ಸೃಷ್ಟಿ ರಹಸ್ಯವನ್ನೇ ಹೇಳ್ತಾ ಇದ್ದಾನೆ, ಭಗವತ್ ತತ್ವದ ರಹಸ್ಯವನ್ನು ಹೇಳ್ತಾ ಇದ್ದಾನೆ ಅನ್ನೋ ಅರ್ಥ ಬರುತ್ತೆ. ಭಗವತ್ ತತ್ವ ರಹಸ್ಯ ಅಂತಂದ್ರೆ ದಿ ಮಿಸ್ಟ್ರಿ ಆಫ್ ಕ್ರಿಯೇಷನ್ ಇಟ್ ಸೆಲ್ಫ್ ಹ್ಯಾಸ್ ಬಿನ್ ಸಬ್ಟಲಿ ಗಿವನ್ ಹಿಯರ್, ವೆರಿ too subtly given in the 14th and the next 15th shloka. The mystery of creation from the Paramartha sense, not from the empirical Vyavahara sense, not from the world standpoint of view or worldly standpoint of view, but it is given from the highest standpoint of view, Upadesha by Lord Himself. So that refers to the highest state or Advaitic state, non-dual state of that absolute state which cannot be explained, which cannot be understood by the mind. Last time it was touched upon. ಹೋದ ಸಲ ಇದನ್ನ 14ನೇ ಶ್ಲೋಕದ ವ್ಯಾಖ್ಯಾನಕ್ಕೆ ಬಂದಾಗ ಈ ಮಾತು ಹೇಳಲ್ಪಟ್ಟಿದೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ಥೋ ಪ್ರವರ್ತತೆ. To understand this again, Lord is hinting three things. Is a paradoxical ಉಪದೇಶ given by Lord. ಇಲ್ಲಿ ಭಗವಂತ ಹೇಳ್ತಾ ಇರೋದು ಏನು ಅಂದ್ರೆ, ನಾವು ಸಾಮಾನ್ಯವಾಗಿ ಏನ್ ತಿಳ್ಕೊಂಡಿದ್ದೇವೆ ಆ ಅರ್ಥದ ಅಲ್ಲವೇ ಅಲ್ಲ, ನಾವು ಏನು ಅರ್ಥ ಮಾಡ್ಕೊಂಡಿದ್ದೇವೆ ಅದಲ್ವೇ ಅಲ್ಲ. ಭಗವಂತ ಅಂದ್ರೆ ನಮ್ಮ ಕಲ್ಪನೆ ಏನಿದೆ ಅದು ಅಲ್ಲ. ವಾಟ್ ಆಲ್ ವಿ ಹ್ಯಾವ್ ಥಾಟ್ by reading holy scriptures, reading Veda, reading Upanishad, or whatever the holy scriptures by different authors, different Mahatmas, holy books, we have formed one opinion. Or elders have taught us in the house, ever since our younger, after the birth, we have formulated some opinions in our mind. Some concepts are there in our mind. ನಮ್ಮ ಮನಸ್ಸಿನಲ್ಲಿ ಹುಟ್ಟಿದಾಗಿಂದ ಕೆಲವು ಸಿದ್ಧಾಂತಗಳು ಬೇರೂರಿದೆ. ಭಗವಂತ ಇದ್ದಾನೆ. Most of us believe in that. God is there. He is Sarvashakta. He is Shaktiman. He is Sarvajna. He is omnipotent. He is Sarvavyapi, Vibhu. He is omnipresent. Baladhya. ಎಲ್ಲ ನಾವು ನಮ್ಮ ಒಂದು ಅನುಭವದಲ್ಲಿರ್ತಕ್ಕಂಥದ್ದು ನಾವು ತಿಳ್ಕೊಂಡಿರೋ ವಿಷಯ.
ಭಗವಂತ ಅಂತ ಒಬ್ಬ ಇದ್ದಾನೆ. ಗಾಡ್ ಲುಕ್ಸ್ ಆಫ್ಟರ್ ಅಸ್ ವೆರಿ ವೆಲ್. ಇಫ್ ವಿ ಡೂ ಗುಡ್ ಥಿಂಗ್ಸ್ ಇನ್ ಅವರ್ ಲೈಫ್, he will feel highly pleased and he will reward us good things only as the fruit of our action. If I do only bad things in my life, God is there to punish. God is there to look after. Always he is the observer, silent observer. Nothing can be done without his knowledge. I can deceive anybody on the earth, but I cannot deceive the God. He is there to give us appropriate reward for our appropriate action. He is there to look after. He may be pleased by our prayer and worship, upasana. He may not be pleased if I indulge in only bad activities. He may become angry. ಈ ಒಪಿನಿಯನ್ಗಳು, ಈ ರೀತಿ ನಮ್ಮ ಭಾವನೆಗಳು ಇದೆಯಲ್ಲ, ಭಗವಂತ ಇದ್ದಾನೆ ಸರ್ವವ್ಯಾಪಿಯಾಗಿ, ಅಣುರೇಣು ತೃಣಕಾಷ್ಟಗಳಿದ್ದಾನೆ, ಎಲ್ಲವೂ ಆತನಿಗೆ ಗೊತ್ತಿದೆ. ಆತನನ್ನ ಬಿಟ್ಟು ಯಾವ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಕ್ಕೂ ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ. ನಮ್ಮ ಒಳ್ಳೆ ಕರ್ಮಗಳಿಗೆ ಒಳ್ಳೆ ಫಲವನ್ನು ಭಗವಂತ ಕೊಡ್ತಾನೆ. ನಮ್ಮ ಕೆಟ್ಟ ಫಲಗಳಿಗೆ, ಕೆಟ್ಟ ಕರ್ಮಗಳಿಗೆ ಕೆಟ್ಟ ಫಲವನ್ನೇ ಭಗವಂತ ಕೊಡ್ತಾನೆ. ಇದು ನಮಗೆ ಗೊತ್ತಿರೋ ವಿಷಯ. ನಾವು ತಿಳ್ಕೊಂಡಿರೋದು ಹಾಗೇನೆ. ಯಾಕೆ ಅಂದ್ರೆ ಭಗವಂತ ಹಿಂದೆನೆ ಒಂದು ಮಾತು ಹೇಳಿಬಿಟ್ಟಿದ್ದಾನೆ. ಬಹಳ ದೊಡ್ಡ ಮಾತದು. ಎಲ್ಲಾ ವ್ಯಾಖ್ಯಾನಕಾರರು, ಎಲ್ಲಾ ಮಹಾತ್ಮರು ಕಾಲಕಾಲಕ್ಕೆ ಅದನ್ನು ಹೇಳ್ತಾ ಬಂದಿದ್ದಾರೆ. ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣಕ್ಕೋಸ್ಕರ ಆಗಾಗ್ಗೆ ನಾನು ಅವತಾರ ಎತ್ತಿ ಬರ್ತಾ ಇದ್ದೇನೆ. ಭಗವಂತನ ವಚನನೇ ಇದೆ. ದುಷ್ಟರ ಸಂಹಾರಕ್ಕಾಗಿ ನಾನು ಅವತಾರ ಎತ್ತಿ ಬರ್ತಾ ಇರ್ತೇನೆ. ಕಾಲಕಾಲದಲ್ಲಿ ಯುಗ ಯುಗದಲ್ಲಿ ಬರ್ತೇನೆ. ಧರ್ಮ ಎಲ್ಲೆಲ್ಲಿ ಕುಸಿಯುತ್ತೋ, ಯಾವಾಗ ಧರ್ಮ ಒಳ್ಳೆಯ ರೀತಿಯಲ್ಲಿ ಇರತಕ್ಕಂಥ ಧರ್ಮದ ಆಚರಣೆ ಹೊರಟೋಗುತ್ತೋ, ಅಧರ್ಮವೇ ಹೆಚ್ಚಾಗುತ್ತೋ, ಆವಾಗ ನಾನು ಬರ್ತೇನೆ. ಯದಾ ಧರ್ಮಸ್ಯ ಗ್ಲಾನಿರ್ಭವತ. ಈ ರೀತಿ ಭಗವಂತ ಮೊದಲೇ ಹೇಳ್ಬಿಟ್ಟಿದ್ದ. ಸೊ ನಾವು ಹಾಗೆ ತಿಳ್ಕೊಂಡಿರೋದು ಏನು, ಭಗವಂತ ಇದ್ದಾನೆ, ಆತ ಎಲ್ಲವನ್ನೂ ಮಾಡ್ತಾನೆ, ಎಲ್ಲವನ್ನೂ ನೋಡ್ತಾನೆ. ನನ್ನ ಒಳ್ಳೆಯ ಕರ್ಮಗಳಿಗೆ ಭಗವಂತ ಸುಪ್ರೀತನಾಗ್ತಾನೆ, ನನ್ನ ಕೆಟ್ಟ ಕರ್ಮಗಳಿಗೆ ಭಗವಂತ ಖಂಡಿತ ಸುಪ್ರೀತನಾಗೋದಿಲ್ಲ. ಆತನಿಗೆ ಸಿಟ್ಟೂ ಬರಬಹುದು, ನಮಗೆ ಶಿಕ್ಷೆಯನ್ನು ಕೊಡಬಹುದು. ದುರಾತ್ಮರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಭಗವಂತ ಕಾಲಕಾಲದಲ್ಲಿ ಬರ್ತಾನೆ, ಯಾವುದೋ ಒಂದು ರೂಪದಲ್ಲಿ ಅವತಾರದಲ್ಲಿ ಬರ್ತಾನೆ. ಇದು ನಮ್ಮ ಅನುಭವದ ಸತ್ಯ, ನಾವು ತಿಳ್ಕೊಂಡಿರೋ ಸತ್ಯ ಸಣ್ಣ ವಯಸ್ಸಿನಿಂದ. ಎಲ್ಲ ಪುರಾಣಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ ಈ ಮಾತಿದೆ, ನಾವು ಒಪ್ಕೊಂಡ್ಬಿಟ್ಟಿದ್ದೇವೆ. ಇದನ್ನ ಮೀರಿ ಇವಾಗ ಏನ್ ಹೇಳ್ತಾ ಇದ್ದಾನೆ ಭಗವಂತ, ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ. 3 things he is making very clear. Prabhu means Lord, Paramatma, ಜಗನ್ನಿಯಾಮಕ, ಭಗವಂತ ಮೂರನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಏನ್ ಮಾಡೋದಿಲ್ಲ? ಕರ್ತೃತ್ವಂ ನ ಸೃಜತಿ. We have to take it like that. He doesn't make you to feel that you are doing. He is not bothered. He is no way concerned with your doership. ನಾನು ಇದನ್ನು ಮಾಡ್ತೇನೆ, ನಾನು ಇದನ್ನು ಮಾಡೋದಿಲ್ಲ ಅನ್ನೋ ಭಾವ ನನ್ನಲ್ಲಿ ಇದೆಯಲ್ಲ, ಅದಕ್ಕೆ ಭಗವಂತನೇ ಕಾರಣ ಅಂತ ನಾವು ತಿಳ್ಕೊಂಡು ಅಲ್ಲ. ಆತ ಆ ರೀತಿ ಹೇಳೋದೇ ಇಲ್ಲ. ನ ಕರ್ಮಾಣಿ, ನಿಮ್ಮ ಕರ್ಮಗಳಿಗೂ ಆತ ಹೊಣೆ ಅಲ್ಲ. ಹಿ ಇಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಆಕ್ಷನ್ಸ್ ಆಲ್ಸೋ. ನ ಕರ್ಮಾಣಿ ಸೃಜತಿ. ಥರ್ಡ್ ಒನ್, ನ ಕರ್ಮಫಲ ಸಂಯೋಗಂ ಸೃಜತಿ. ಕರ್ಮ ಅಷ್ಟೇ ಅಲ್ಲ, ಕರ್ಮಫಲದ ಸಂಯೋಗವನ್ನು ಭಗವಂತ ಮಾಡೋದಿಲ್ಲ ಅಂದ್ರೆ ಅರ್ಥ ಏನು? ವಾಟ್ ಡಸ್ ಇಟ್ ಮೀನ್ ಹಿಯರ್ ವೆನ್ ದ ಲಾರ್ಡ್ ಸೇಸ್ ನ ಕರ್ಮಫಲ ಸಂಯೋಗಂ ಸೃಜತಿ ಪ್ರಭು? Lord is not even bothered to give you or associate you with a particular reward for the particular karma or action you have done. ನೀವು ಮಾಡೋ ಕೆಲಸಗಳಿಗೆ ಯಾವ ಫಲ ಬೇಕು, ಯಾವ ಫಲ ಬರಬೇಕು ಅದನ್ನೂ ಸಹ ಭಗವಂತ ಹೇಳೋದಿಲ್ಲ, ಅದನ್ನೂ ವ್ಯವಸ್ಥೆ ಮಾಡೋದಿಲ್ಲ. ಭಗವಂತ ಅದನ್ನೂ ವ್ಯವಸ್ಥೆ ಮಾಡೋದಿಲ್ಲ ಅಂದ್ರೆ he is no way concerned. He doesn't even organize that point. Which point? That you should get this reward for this work. You should be punished for your bad karmas, or you should get higher rewards for good karmas. Even that he will not envisage.
ನ ಕರ್ಮಫಲ ಸಂಯೋಗಂ ಸೃಜತಿ ಪ್ರಭು. ನಾವು ಸಾಮಾನ್ಯವಾಗಿ ಈ ಲೋಕದಲ್ಲಿ ನಮ್ಮ ವ್ಯವಹಾರ ಹೇಗಿರುತ್ತೆ ಅಂದ್ರೆ, ನಾನು ಒಳ್ಳೆ ಕೆಲಸಗಳನ್ನು ಮಾಡಿದೆ, ಸ್ವರ್ಗಕ್ಕೆ ಹೋಗಲಿಕ್ಕೆ ಅವಕಾಶ ಭಗವಂತ ಕೊಡ್ತಾನೆ. ನಾನು ಕೆಟ್ಟ ಕೆಲಸ ಮಾಡಿದರೆ ಭಗವಂತ ನಮ್ಮನ್ನ ಅಧೋಗತಿಗೆ ತಳ್ತಾನೆ, ಅಧೋಲೋಕಗಳಿಗೆ ತಳ್ತಾನೆ, ನರಕಕ್ಕೆ ತಳ್ತಾನೆ, ಕೆಟ್ಟ ಲೋಕಗಳಿಗೆ ತಳ್ತಾನೆ, ಅಸುರಿ ಲೋಕಗಳಿಗೆ ತಳ್ತಾನೆ. ಇದು ನಮ್ಮ ಭಾವನೆ. ಯಾಕೆಂದ್ರೆ ಮುಂದೆ ಇನ್ ದ ನೆಕ್ಸ್ಟ್ ಕಮಿಂಗ್ ಶ್ಲೋಕಾಸ್, ಇನ್ ದ ನೆಕ್ಸ್ಟ್ ಚಾಪ್ಟರ್ಸ್, at one place again Lord says the same thing. ಅಧಮರನ್ನ, ನೀಚರನ್ನ ಅತ್ಯಂತ ಕೆಳಮಟ್ಟದ ನರಕಾದಿ ಅಂತಹ ಲೋಕಗಳಿಗೆ ನಾನು ತಳ್ತೇನೆ ಅಂತ ಹೇಳ್ತಾರೆ. ಐ ವಿಲ್ ಸಿ ದಟ್ ದೇ ವಿಲ್ ಎಂಟರ್ ಇನ್ ಟು ದಿ ಅಧೋಲೋಕ, ದ ಲೋಯರ್ ಸ್ಟ್ರಾಟಮ್ ಆಫ್ ದಿ ವರ್ಲ್ಡ್ ಆಫ್ಟರ್ ದ ಡೆತ್. ದಟ್ ಈಸ್, ಇನ್ ಅದರ್ ವರ್ಡ್ಸ್, ಡಿಫರೆಂಟ್ ಫಾರಮ್ಸ್ ಆಫ್ ಹೆಲ್. ಐ ವಿಲ್ ಸಿ ದಟ್ ದಿ ಪಾಪಿಷ್ಠ, Necha, Adama will enter into hell. Lord says later in Bhagavad Gita. That also means, corollary is also true. That means, if you have done good things, and I will see that you are taken into the heaven. ನೀನು ಒಳ್ಳೆ ಕೆಲಸಗಳನ್ನು ಮಾಡಿದರೆ ನಿನ್ನ ಊರ್ಧ್ವಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ಅಷ್ಟೇ ಸತ್ಯ ಆಗತ್ತವ. ಇದೆಲ್ಲ ಇರಬೇಕಾದ್ರೆ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ? ಕನ್ಫ್ಯೂಷನ್. If you go into the outer meanings only, that is what our Gurudev all the time ಹೇಳ್ತಾ ಇದ್ರು. All the time he was telling. Individual chapter if you start reading here and there, or one or two shlokas if you start reading here and there in the course of 1 year, today I read a few shlokas, after 20 days I will read another few shlokas, after 1 week I will read another 2 shlokas, try to understand the meaning. It cannot happen. In entirety, when I don't understand Bhagavad Gita basic meaning, individual shlokas in individual chapters always appear to be confusing. It looks as if Lord is confusing us. ಇದು ಏನ್ ತೋರಿಸುತ್ತೆ? ಮೇಲ್ಮೇಲೆ ನಾವು ಓದ್ಲಿಕ್ಕೆ ಹೋದ್ರೆ ಒಂದು ಶ್ಲೋಕ ಇದೆ, ಅದಕ್ಕೆ ಎರಡು ಲೈನ್ ಉತ್ತರಗಳಿದೆ. ಒಂದು ಶ್ಲೋಕಕ್ಕೆ ಅದೇ ರೀತಿಯಲ್ಲಿ 2 ಚರಣದಲ್ಲಿ ನಮ್ಮ ಭಾಷೆಯಲ್ಲಿ ಉತ್ತರಗಳು ಅಥವಾ ವ್ಯಾಖ್ಯಾನಗಳು ಇದೆ. Whichever translation you take, the 2-line Sanskrit shloka and 2-line explanation. That leads to confusion. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ? ಇಲ್ಲಿ ನಾನು ನಿಮ್ಮ ಯಾವ ಕರ್ತೃತ್ವ ಭಾವವನ್ನ, ಕರ್ಮಫಲ ಸಂಯೋಗ ಅಂದ್ರೆ ಭೋಕ್ತೃತ್ವ, neither I am responsible for your doership, nor I am responsible for your enjoyership, nor I am responsible for your karmas or actions. He is negating the responsibility in all the 3 aspects. ಕರ್ಮಯೋಗದ 3 ವಿಭಾಗಗಳಲ್ಲೂ ಭಗವಂತ ಹೇಳ್ತಾ ಇರೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನೀನು ಮಾಡೋ ಕರ್ಮಗಳಿಗಾಗ್ಲಿ, ಅದಕ್ಕೆ ಬರೋ ಫಲಗಳಿಗಾಗ್ಲಿ, ಅಥವಾ ನಾನು ಮಾಡಿದೆ ಅಂತ ಭಾವ ನಿನ್ನಲ್ಲಿ ಇದೆಯಲ್ಲ, ಆ ಭಾವಕ್ಕಾಗಲಿ ನನಗೂ ಏನು ಸಂಬಂಧ ಇಲ್ಲ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕೆ? ಉತ್ತರ 2nd ಚರಣ ಲಾಸ್ಟ್ ಲೈನ್, ಲಾಸ್ಟ್ ಪಾರ್ಟ್ ಆಫ್ ದ 2nd ಚರಣ, ಸ್ವಭಾವಸ್ತು ಪ್ರವರ್ತತೆ. ಬಿಕಾಸ್ ಹಿ ಸೇಸ್, ವೈ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಅಂದ್ರೆ, ಯುವರ್ ಓನ್ ಇನ್ನೇಟ್ ನೇಚರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಆಕ್ಷನ್ಸ್. ಭಗವಂತ ಬಹಳ ಸ್ಪಷ್ಟವಾಗಿ 2 ಶಬ್ದದಲ್ಲಿ ಹೇಳಿಬಿಟ್ಟ ಇದೆ. ಸ್ವಭಾವಸ್ತು ಪ್ರವರ್ತತೆ. ದಟ್ ಮೀನ್ಸ್ ಯು ಬಿಹೇವ್ ಇನ್ ದ ವೇ ಯು ಆರ್ ಸಪೋಸ್ ಟು ಬಿಹೇವ್, ಕಂಟ್ರೋಲ್ಡ್ ಬೈ ಯುವರ್ ಓನ್ ನೇಚರ್. ಕಂಟ್ರೋಲ್ಡ್ ಅಂದ್ರೆ ಇನ್ಫ್ಲೂಯೆನ್ಸ್ಡ್ ಬೈ ಯುವರ್ ಓನ್ ಟೆಂಡೆನ್ಸೀಸ್, ಯುವರ್ ಓನ್ ಬಾರ್ನ್ ನೇಚರ್. ಅದು ಅರ್ಥ ಇದೆ. ನಿಮ್ಮ ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂತಹ ಏನು ಸ್ವಭಾವ ಇದೆಯಲ್ಲ, ಹುಟ್ಟಿದಾಗಿಂದ ಬಂದಿದೆಯಲ್ಲ, ಆ ಸ್ವಭಾವವೇ ನಿಮ್ಮನ್ನ ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಅನ್ನೋದಕ್ಕೆ ಹಚ್ಚುತ್ತಪ್ಪ. ಭಗವಂತನಿಗೂ ನಿನ್ನ ಸ್ವಭಾವಕ್ಕೂ ಏನು ಸಂಬಂಧ ಇಲ್ಲ ಅಂದರ್ಥ. ನೀನು ಮಾಡೋ ಕರ್ಮಗಳಿಗೂ ಭಗವಂತನಿಗೂ ಏನು ಸಂಬಂಧ ಇಲ್ಲ. ಭಗವಂತ ನಿಸ್ಸಂಗ, ನಿಷ್ಕ್ರಿಯ. ಹಿ ಇಸ್ ಟೋಟಲಿ ಇನರ್ಟ್ ಅಂದ್ರೆ ಆ ಅರ್ಥದಲ್ಲಿ, ಹಿ ಇಸ್ ಟೋಟಲಿ ಅನ್ಕನ್ಸರ್ನ್ ಅಂದ್ರೆ ಆ ಅರ್ಥದಲ್ಲಿ. ಹೈಯೆಸ್ಟ್ ಪಾರಮಾರ್ಥಿಕ್ ಸೆನ್ಸ್ ಅಲ್ಲಿ ಇಫ್ ಯು ಲುಕ್ ಇನ್ ಟು ದಿಸ್, why Lord is talking, he is saying I am not responsible, andre he is referring to
He is referring to that absolute state of Nirguna Parabrahma, ಮೂಲ ಸನಾತನ ಅನ್ಮ್ಯಾನಿಫೆಸ್ಟ್ ಪರಬ್ರಹ್ಮ ಸ್ಥಿತಿ. ಆ ಮೂಲ ಬ್ರಹ್ಮ ಪದಾರ್ಥ ಅದನ್ನ ಏನು ಅಂತ ಹೇಳಲಿಕ್ಕೆ ಆಗಲ್ವಲ್ಲ. ಯಾರೋ ಅಲ್ಲಿ ತಲುಪಿ ಬಂದು ನಿಮಗೆ ಹೇಳುವಂತ ಶಕ್ತಿ ಯಾರಿಗೂ ಇಲ್ಲದೆ ಇರೋದ್ರಿಂದ, ಇಟ್ ಇಸ್ ಬಿಯಾಂಡ್ ಮೈಂಡ್ ಅಂಡ್ ವರ್ಡ್ಸ್ ಅಂತ ಇರೋದ್ರಿಂದ ಆ ಸ್ಥಿತಿ ಬಗ್ಗೆ ಹೇಳ್ತಾ ಇರೋದು ಭಗವಂತ ಇಲ್ಲಿ. ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ದ ಹೈಯೆಸ್ಟ್ ಪಾರಮಾರ್ಥ, from the standpoint of the highest absolute reality, that it is nirguna, nirakara, nirvikari, nishkriya. No way it is concerned. See, in that state, absolutely no way it is concerned even with the creation of the universe, sustaining of the universe or dissolution of the universe. ಆ ಸ್ಥಿತಿನಲ್ಲಿ ಒಂದು ವಸ್ತು ಇದೆ ಅಂತ ನೀವು ಸಣ್ಣ ನಮ್ಮ ಅಲ್ಪ ಪ್ರಮಾಣದ ಬುದ್ಧಿಗೆ ಒಂದು ಲೆಕ್ಕ ಹಾಕೊಂಡ್ರೆ, ಆಕಾಶಕ್ಕಿಂತಲೂ ಹೀಗೆ ಮಿರಿದಾದಂತಹ ಬ್ರಹ್ಮಾಂಡಕ್ಕಿಂತಲೂ ದೊಡ್ಡದಾದ ಸೂಕ್ಷ್ಮಾತಿ ಸೂಕ್ಷ್ಮ ಏನೋ ಒಂದು ವಸ್ತು ಇದೆ, ಕಣ್ಣಿಗೆ ಕಾಣದೇ ಇರತಕ್ಕ ಬ್ರಹ್ಮಾಂಡಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ಒಂದು ವಸ್ತು ಇದೆ ಅಂದ್ರೆ, ಅದಕ್ಕೆ ಬ್ರಹ್ಮಾಂಡದ ಉತ್ಪತ್ತಿಯಾಗಲಿ, ಸೃಷ್ಟಿಯಾಗಲಿ, ಅದರ ಸ್ಥಿತಿಯಾಗಲಿ, ಕೊನೆಗೆ ಅದರ ಸಂಹಾರ ಸಂಬಂಧವೇ ಇಲ್ಲ ಅಂತ. ಇದು ಬಹಳ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟವಾಗಿರೋ ವಿಷಯ. ಯಾಕೆ? ನಮ್ಮ ಬುದ್ಧಿಯಿಂದ ನಾವು ಯೋಚನೆ ಮಾಡಿದ್ರೆ ಎಷ್ಟೋ ಪ್ರಶ್ನೆಗಳು ಶುರು ಆಗ್ಬಿಡುತ್ತೆ. ಭಗವಂತನಿಗೂ ಸೃಷ್ಟಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು. ಸಂಬಂಧ ಇರೋದ್ರ ಸೃಷ್ಟಿ ಯಾಕೆ ಆಗ್ಬೇಕ್ರಿ? ಸಿ, ದಿಸ್ ಕ್ವಶನ್ ಈಸ್ ಆಲ್ವೇಸ್ ದೇರ್ ಫ್ರಮ್ ದಿ ಇಂಟೆಲೆಕ್ಚುಯಲ್ ಮೈಂಡ್. ಇಟ್ ಇಸ್ ನಾಟ್ ಎ ನ್ಯೂ ಕ್ವಶನ್, ಇಟ್ ಇಸ್ ದೇರ್ ಫಾರ್ ದ ಲಾಸ್ಟ್ 5,000 years. For this, the answer is given by Acharya Shankara very clearly. Long back, repeatedly this was said. ಭಗವಂತನಿಗೂ ಸೃಷ್ಟಿಗೂ ಸಂಬಂಧವೇ ಇಲ್ಲ, ಭಗವಂತನಿಗೂ ಜೀವಿಗಳಿಗೂ ಸಂಬಂಧವೇ ಇಲ್ಲ. ಆತ ನಿರ್ವಿಕಾರಿ, ಅಚಿಂತ್ಯ, ಅಗ್ರಾಹ್ಯ, ಅಸ್ಥೂಲ್ಯ ಅಂತಾರೆ ಹೇಳ್ಬಿಟ್ಟು ಆತ ನಿರ್ವಿಕಾರಿ, ನಿಷ್ಕ್ರಿಯ ಅನ್ನೋ ಶಬ್ದ ಬಂದಾಗ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನಿಷ್ಕ್ರಿಯ ಅಂದ್ರೆ ಹಿ ಇಸ್ ಟೋಟಲಿ ಇನರ್ಟ್. ದಟ್ ಸ್ಟೇಟ್ ಈಸ್ ಇನರ್ಟ್, ನೋ ವೇ ಕನ್ಸರ್ನ್. So Acharya says, from this mind, this point cannot be understood. When Lord or the Sat Padartha or Brahma Padartha in the absolute sense, unmanifest, primordial unmanifest, Ekam eva advitiyam, there is only one, nothing else. How then it has created this universe and the world, or the Brahmanda or galaxies or the life? This question is there. ಭಗವಂತ ಸೃಷ್ಟಿಗೆ ಸಂಬಂಧವೇ ಇಲ್ಲ ಅನ್ನೋದಾದ್ರೆ ಸೃಷ್ಟಿ ಯಾಕೆ ಮಾಡ್ತಾ ಇದ್ದಾನೆ ಭಗವಂತ? ಈ ನೋವು, ನಲಿವು, ಸಂಕಟ ಯಾಕೆ ಕೊಡ್ತಾ ಇದ್ದಾನೆ ಭಗವಂತ? ನಾವು ಹುಟ್ಟೋದು ಯಾತಕ್ಕೋಸ್ಕರ, ಸಾಯೋದು ಯಾತಕ್ಕೆ, ಮತ್ತೆ ಹುಟ್ಟೋದು ಯಾತಕ್ಕೆ, ಮತ್ತೆ ಸಾಯೋದು. ಸಿ, ವೈ this cycle of birth and death is going on anadiyagi, eternally? Why the samsara is going on eternally? Why I am supposed to be born for thousands of births, millions of births from the beginning, and also I am supposed to be born later also for next millions of births, which I don't know. Ivella, why all these things? For this Acharya says, answer cannot be given. Answer cannot be given andre, the answer cannot reach our logical mind. The answer is beyond our mind. So we cannot answer that question, nor if the answer is given, it is understood by the mind. So it is better to keep quiet. Acharya's first definition. Then second definition is, for your curiosity, Acharya says, you can take it like this. Why this creation when he is no way concerned antandre, no way is bothered andre, why this creation? ಆತನಿಗೂ ಸೃಷ್ಟಿಗೂ ಸಂಸಾರಕ್ಕೂ ಬ್ರಹ್ಮಾಂಡಕ್ಕೂ ಸಂಬಂಧವೇ ಇಲ್ಲ ಅನ್ನೋದಾದ್ರೆ ಇದು ಯಾತಕ್ಕೆ ಬಂತು ಅನ್ನೋದಕ್ಕೆ ಒಂದು ಸಮಾಧಾನ ಕೊಡ್ತಾರೆ ಆಚಾರ್ಯ. ಭಗವತ್ಪಾದ gives one small explanation. He says, you think that it is his divine sport. That is the answer. You think, since it is beyond our knowledge, the nearest answer is, you think, you assume that it is the divine sport played by Lord himself in that state.
or that reality, supreme reality, it is a sport. ಇದು ಭಗವಂತನ ಲೀಲಾ ವಿನೋದ ಅಂತ ತಿಳ್ಕೊಂಡ್ಬಿಡಿ ಸಾಕು. ಇದಕ್ಕೆ ಮೀರಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಮೊದಲು. ಇನ್ ದಿ ಇಂಟ್ರೊಡಕ್ಷನ್ ಟು ಸೂತ್ರ ಭಾಷೆ ಇಟ್ ಹಸ್ ಆಲ್ರೆಡಿ ಕಮ್. ಸೊ ಇಲ್ಲಿ ಭಗವಂತ ಏನು ಉತ್ತರ ಕೊಡ್ತಾ ಇದ್ದಾನೆ, ನನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ, ಸ್ವಭಾವಸ್ತು ಪ್ರವರ್ತತೆ. ಹಿಂದೆ 2-3 ಸಲ ಹೇಳ್ಬಿಟ್ಟಿದ್ದಾನೆ. ನಿಮ್ಮ ಇಂದ್ರಿಯಗಳು ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗುತ್ತೆ. ಅದೇ ಪ್ರಕಾರ ನಿಮ್ಮ ಸ್ವಭಾವಗಳು ಏನಿದೆಯೋ ಆ ಸ್ವಭಾವದ ಪ್ರಕಾರ ಕೆಲಸಗಳಾಗ್ತಾ ಹೋಗುತ್ತೆ. ಅಕಾರ್ಡಿಂಗ್ ಟು ದಿ ಇನ್ನೇಟ್ ಟೆಂಡೆನ್ಸಿ, ಸತ್ವ ಗುಣ, ರಜೋಗುಣ, ತಮೋಗುಣ, ದ ಕಾಂಬಿನೇಷನ್ ಆಫ್ ದ 3 in different proportions at different levels will make you, propel you along with the samskaras of the previous birth, will give you prerana, influence you to do a particular karma or not to do a particular karma or to do the karma in a different way. ನಮ್ಮ ಜನ್ಮದ ಆರಭ್ಯ ಬಂದಿರತಕ್ಕಂತ ಹಿಂದಿನ ಜನ್ಮಗಳ ಸಂಸ್ಕಾರಗಳಿದೆಯಲ್ಲ, ನಮ್ಮ ಸ್ವಭಾವ ಅಂದ್ರೆ ಅದು ನಮಗೆ ಗೊತ್ತಿಲ್ಲದೆ ನಮ್ಮ ಚಿತ್ತದಲ್ಲಿ ಶೇಖರಣೆ ಆಗಿರೋ ಸಂಸ್ಕಾರಗಳಿದೆಯಲ್ಲ, ಟೆಂಡೆನ್ಸೀಸ್, ನಮ್ಮನ್ನ ಯಾವುದೇ ಒಂದು ಕರ್ಮಕ್ಕೆ 3 ಥರದಲ್ಲಿ ಪ್ರಚೋದನೆ ಕೊಡುತ್ತೆ. ಅದು ನಮ್ಮ ಸ್ವಭಾವಕ್ಕೆ ಬಿಟ್ಟಿದ್ದು. ಎವ್ರಿ ಆಕ್ಷನ್ ವಿ ಪರ್ಫಾರ್ಮ್ ಇನ್ ದ 3 ಪಾಸಿಬಲ್ ವೇಸ್ ಅಕಾರ್ಡಿಂಗ್ ಟು ಮೈ ಸ್ವಭಾವ. ಯು ಪರ್ಫಾರ್ಮ್ ಅಕಾರ್ಡಿಂಗ್ ಟು ಯುವರ್ ಸ್ವಭಾವ. What are the 3 possible ways? Either you do that particular action in one way, or you don't do that particular action or karma in that way, or you may do the same action in a different way. 3 possibilities. Logically, ವೇದಾಂತ ಎಷ್ಟು ಚೆನ್ನಾಗಿದೆ ಅಂದ್ರೆ, ಉಪನಿಷತ್ ಹೇಳುತ್ತೆ, ಯಾವುದೇ ಕರ್ಮ, ನಮ್ಮ ಯಾವುದೇ ಕೆಲಸ ಮನಸ್ಸಿಗೆ ಪ್ರೇರಣೆ ಬಂದ ಆ ಮನಸ್ಸಿನ ಪ್ರೇರಣೆ ಪ್ರಕಾರ ನಾವು ಮಾಡ್ತೇವೆ. ಮನಸ್ಸು ಹೇಳಿದ ಹಾಗೆ ನಾವು ಮಾಡ್ತೇವೆ ಅಂತೀವಲ್ಲ, ಯಾವ ರೀತಿ ಮಾಡ್ತೇವೆ? 3 ಪ್ರಕಾರದಲ್ಲಿ ಮಾಡಬಹುದು, 4ನೇದಿಲ್ಲ. ದೇರ್ ಆರ್ ಓನ್ಲಿ 3 ಪಾಸಿಬಿಲಿಟೀಸ್. ಎನಿ ಕರ್ಮ, ಹೌ ಐ ವಿಲ್ ಪರ್ಫಾರ್ಮ್ ಓನ್ಲಿ ಇನ್ 3 ways. ಐದರ್ ನಂಬರ್ 1 ಕರ್ತುಂ, ನಂಬರ್ 2 ವಾ ಅಕರ್ತುಂ, ನಂಬರ್ 3 ಅನ್ಯಥಾ ಕರ್ತುಂ. ನಂಬರ್ 3 ಕರ್ತುಂ, ಅಕರ್ತುಂ, ಅನ್ಯಥಾ ಕರ್ತುಂ. ಐ ಡೂ ಇಟ್ ಇನ್ ಎ ಪರ್ಟಿಕ್ಯುಲರ್ ವೇ, ಆರ್ ಐ ಡೋಂಟ್ ಡೂ ಇಟ್ ಅಟ್ ಆಲ್, ಆರ್ ಐ ಡೂ ಇಟ್ ಇನ್ ಎ ಡಿಫರೆಂಟ್ ವೇ. ಅನ್ಯಥಾ ಕರ್ತುಂ. ಕರ್ತುಂ ಆಪೋಸಿಟ್ ಅಕರ್ತುಂ, ಅನ್ಯಥಾ ಕರ್ತುಂ. ಸೊ ದಿಸ್ ಈಸ್ ಅವರ್ ಸ್ವಭಾವ. ಅವರ್ ಸ್ವಭಾವ ವಿಲ್ ಡಿಸೈಡ್ ಹೌ ಐ ಶುಡ್ ಡೂ ದಟ್ ವರ್ಕ್. ವಿಚ್ ಎವರ್ ವರ್ಕ್, ವಿಚ್ ಎವರ್ ಕರ್ಮ, ಗುಡ್ ಆರ್ ಬ್ಯಾಡ್. And who is behind this karma? My own subhava. Earlier already as mentioned. Guna guneshu vartanta iti matva na sajjate. So jnanis, wise men, knowledgeable person, sages, yogis, they know that your own gunas, the 3 gunas, control your senses, 5 senses, and make you to act with the help of your karmendriya. ನಮ್ಮ ಸ್ವಭಾವವೇ ನಮ್ಮ ಇಂದ್ರಿಯಗಳ ಮೂಲಕ ಕರ್ಮವನ್ನು ಮಾಡಿಸುತ್ತೆ. ಗುಣ ಗುಣೇಶು ವರ್ತಂತೆ. ಗುಣಗಳೇ ಗುಣಗಳಲ್ಲಿ ಕೆಲಸವನ್ನು ಪ್ರವೃತ್ತಿ ಆಗುತ್ತೆ. ಗುಣಗಳೇ ಗುಣಗಳಲ್ಲಿ ಪ್ರವೃತ್ತಿ ಆಗುತ್ತವೆ ಅಂತಂದ್ರೆ ಆಯಾ ಕೆಲಸಗಳನ್ನ ಮಾಡಿಸುತ್ತೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಜ್ಞಾನಿ ತಿಳ್ಕೊಳ್ತಾನೆ, ಮಹಾತ್ಮ ತಿಳ್ಕೊಳ್ತಾರೆ. ಅಂದ್ರೆ ಇದಕ್ಕೂ ನನಗೂ ಅಂದ್ರು ಆ ಜ್ಞಾನ ಪ್ರಕಾಶ ಒಳಗಡೆ ಇದೆಯಲ್ಲ, ಆತ್ಮಸ್ವರೂಪ ಇದೆಯಲ್ಲ, ನಾನು ಅಂದ್ರೆ ಆತ್ಮಸ್ವರೂಪ ಅಂತ ಗೊತ್ತಿದೆಯಲ್ಲ ಅವರಿಗೆ, ಆತ್ಮನಿಗೂ ಈ ಕೆಲಸಗಳಿಗೂ ಸಂಬಂಧ ಇಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಗುಣ ಗುಣೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ. ಸೊ ದೇ ಆರ್ ನಾಟ್ ಅಸೋಸಿಯೇಟೆಡ್ ವಿತ್ ದಟ್ ಆಕ್ಷನ್ಸ್ ಆಫ್ ದ ಬಾಡಿ. ಶರೀರ ಭಾವದಲ್ಲಿ ಆಗೋದೇ ಬೇರೆ, ಅವರು ಪಾರಮಾರ್ಥಿಕವಾಗಿ ನೋಡೋದೇ ಬೇರೆ. ನನ್ನ ಶರೀರ ಈ ಕೆಲಸಗಳನ್ನ ಮಾಡ್ತಾ ಇದೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರು ತಿಳ್ಕೊಂಡ್ರು. ಅವ್ರ ಅನುಭವಕ್ಕೆ ಬಂದಿರೋದು. ತಿಳ್ಕೊಳ್ಳೋದು ಅಂತಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಲೈಕ್ ವರ್ಬ್ಯಾಟ್ರಮ್ ಮೀನಿಂಗ್, ಇಟ್ ಈಸ್ ಹೌ ದೇ ಬಿಹೇವ್, ಬಿಕಾಸ್ ದಟ್ ಈಸ್ ಹೌ ದೇ ಲಿವ್ ಆಸ್ ಲಾಂಗ್ ಎಸ್ ದ ಬಾಡಿ ಈಸ್ ಸರ್ವೈವಿಂಗ್. ಸೇಮ್ ಥಿಂಗ್ he is explaining here.
ಸ್ವಭಾವಸ್ತು ಪ್ರವರ್ತತೆ ಅನ್ನೋದಕ್ಕೆ ಹಿಂದೆ 3ನೇ ಅಧ್ಯಾಯದಲ್ಲಿ ಮತ್ತೊಂದು ಫ್ರೇಸ್, ಮತ್ತೊಂದು ಚರಣವನ್ನು ಭಗವಂತ ಬಳಸಿದ್ದಾನೆ. ಏನ್ ಬಳಸಿದ್ದಾನೆ? ಪ್ರಕೃತಿಂ ಯಾಂತಿ ಭೂತಾನಿ ಅಂತ ಬರುತ್ತೆ. ಇನ್ ದ 3rd ಚಾಪ್ಟರ್ he uses the phrase ಪ್ರಕೃತಿಂ ಯಾಂತಿ ಭೂತಾನಿ. ಅಂದ್ರೆ ನಮ್ಮ ಪ್ರಕೃತಿ, ಅವರ್ ಓನ್ ಇನ್ಬಿಲ್ಟ್ ನೇಚರ್ responsible for our way of action. Now the one question here, beautifully explained, one doubt, beautifully explained by Ramsukh Das Ji Maharaj. Now Maharaj says, Ramsukh Das Ji says here, in Upanishad, now there is one particular statement. ಕೌಶಿತಕಿ ಉಪನಿಷತ್ತಲ್ಲಿ, ಕೌಶಿತಕಿ ಉಪನಿಷತ್ ಅಂದ್ರೆ ಅದೊಂದು ಉಪನಿಷತ್ತು. 108 ಉಪನಿಷತ್ತುಗಳಲ್ಲಿ ಮುಖ್ಯವಾಗಿರೋದು 11. ಆದ್ರೆ ಉಳಿದ ಉಪನಿಷತ್ತುಗಳಿದೆ. ನರಸಿಂಹತಾಪನಿ ಉಪನಿಷತ್ತು, ಪೂರ್ವ ನರಸಿಂಹತಾಪನಿ, ಉತ್ತರ ನರಸಿಂಹತಾಪನಿ ಉಪನಿಷತ್ತು, ರಾಮೋಪನಿಷತ್ತು, ಸೀತೋಪನಿಷತ್ತು, ರಾಮರಹಸ್ಯೋಪನಿಷತ್ತು, ಜಾಬಾಲೋಪನಿಷತ್ತು, ಕೈವಲ್ಯೋಪನಿಷತ್ತು, ಮುಕ್ತಿಕೋಪನಿಷತ್ತು, ಹಾಗೇನೆ ಕೌಶಿತಕಿ ಉಪನಿಷತ್ತು. ಅಲ್ಲಿ in that Kaushitiki Upanishad there is a Shruti Vachana. Upanishad, we have to remember, they themselves are the Pramanas. All Acharyas say that. Upanishadಗಳು ನಮಗೆ ಪ್ರಮಾಣ. What the Kaushitiki Upanishad says, it says, ಪರಮಾತ್ಮ ನಮ್ಮನ್ನು ಸ್ವರ್ಗಾದಿ ಉತ್ತಮ ಲೋಕಗಳಿಗೆ ಕರೆದುಕೊಂಡು ಹೋಗ್ಲಿಕ್ಕೋಸ್ಕರ ನಮ್ಮಿಂದ ಒಳ್ಳೆಯ ಕರ್ಮಗಳನ್ನೇ ಮಾಡಿಸ್ತಾನೆ. ಪರಮಾತ್ಮ ನಮ್ಮನ್ನ ಅಧೋಲೋಕಕ್ಕೆ ತಳ್ಳೋದಿದ್ರೆ, ನರಕಕ್ಕೆ ತಳ್ಳೋದಿದ್ರೆ ನಮ್ಮಿಂದ ಕೆಟ್ಟ ಕೆಲಸಗಳನ್ನೇ ಪರಮಾತ್ಮ ಮಾಡಿಸ್ತಾನೆ. God will see to it that if he intends to take us to Swarga, heaven and other such urdhva lokas, he will see to it that he makes me to do good karmas only. If he intends to punish me, to send me to hell, he will see to it that I do only bad karmas. This is the Upanishad. Kaushitiki Upanishad says like that. What it says? Esha hevya sadhu karma karayati tam yamebhyo lokebhya unnanishata. Yamebhyo lokebhya unnanishata. Andre, God will see that in order to avoid you going to hell, he will see that you do only good things. He will induce you to do good things. ನಿಮ್ಮ ಕೈಯಿಂದ ಒಳ್ಳೆಯ ಕರ್ಮಗಳನ್ನೇ ಮಾಡಿಸ್ತಾನೆ. ಏಷ ಹೇವ ಸಾಧು ಕರ್ಮ ಕಾರಯತಿ ತಂ ಯಮಧೋ ನಿನೀಶತೆ. ಏಷ ಹಿ ಏವ ಅಸಾಧು ಕರ್ಮ ಕಾರಯತಿ. ಸಾಧು ಕರ್ಮ ಕಾರಯತಿ, ಅದರ ಆಪೋಸಿಟ್ ಅಸಾಧು ಕರ್ಮ ಕಾರಯತಿ. ಅಂದ್ರೆ ಭಗವಂತ ನಿಮ್ಮ ಕೈಯಿಂದ ಸಾಧು ಕರ್ಮ ಅಂದ್ರೆ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತಾನೆ. ಅಸಾಧು ಕರ್ಮ ಕಾರಯತಿ means Lord will see that you are doing only evil things if he wants you to go to hell. ಅಧೋಲೋಕಗಳಿಗೆ ನಿಮ್ಮನ್ನು ತಳ್ಳೋದಿದ್ರೆ ನಿಮ್ಮಿಂದ ಕೆಟ್ಟ ಕೆಲಸಗಳನ್ನೇ ಭಗವಂತ ಮಾಡಿಸ್ತಾನೆ ಅಂತ ಹೇಳ್ತಾ ಇದೆ ಉಪನಿಷತ್ತು. ನಿಮ್ಮನ್ನು ಊರ್ಧ್ವ ಲೋಕಕ್ಕೆ, ಸ್ವರ್ಗಾದಿ ಲೋಕಗಳಿಗೆ, ಪುಣ್ಯ ಲೋಕಕ್ಕೆ ಕರ್ಕೊಂಡು ಹೋಗೋದಾದ್ರೆ ಭಗವಂತನ ಇಚ್ಛೆ ಇದ್ರೆ ನಿಮ್ಮ ಕೈಯಿಂದ ಪುಣ್ಯದ ಕರ್ಮಗಳನ್ನೇ ಮಾಡಿಸ್ತಾನೆ. ಕಾರಯತಿ, ಸಾಧು ಕರ್ಮ ಕಾರಯತಿ. ಇದು ಉಪನಿಷತ್ ಸೇಸ್ ಲೈಕ್ ದಟ್. ಸೊ ಉಪನಿಷತ್ತಿಗೆ ಹೀಗಿದ್ದ ಮೇಲೆ ಇಲ್ಲಿ ಭಗವಂತ ಏನ್ ಹೇಳ್ತಿದ್ದಾನೆ? ನಾನೇನು ಮಾಡಿಸೋದಿಲ್ಲ. ನಿಮ್ಮಿಂದ ಯಾವ ಕರ್ಮ ಮಾಡೋದಾಗ್ಲಿ, ನೀವು ಕರ್ಮಫಲ ಅನುಭವಿಸೋದಾಗ್ಲಿ, ಅಂದ್ರೆ ಕರ್ತೃತ್ವ ಮತ್ತು ಭೋಕ್ತೃತ್ವ, ಮತ್ತೆ ಇಂತಹ ಕರ್ಮಗಳು ಮಾಡಬೇಕು, ಇಂಥದ್ದು ಮಾಡಬಾರ್ದು ಅಂತ ಹೇಳೋದಾಗ್ಲಿ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ನಲ್ಲ. ನಾವು ಇಟ್ ಕಾಂಟ್ರಡಿಕ್ಟ್ಸ್ ದಿ ಉಪನಿಷತ್ ಸ್ಟೇಟ್ಮೆಂಟ್. ಇನ್ ದಿಸ್ ಶ್ಲೋಕ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ. ನ ಕರ್ತೃತ್ವಂ ನ ಕರ್ಮಾಣಿ ನ ಕರ್ಮಫಲ ಸಂಯೋಗಂ ಲೋಕಸ್ಯ ಸೃಜತಿ ಪ್ರಭು. ಲಾರ್ಡ್ ಇಸ್ ಸೇಯಿಂಗ್ ಲೈಕ್ ದಟ್. ನಾನು ಭಗವಂತ ಪರಮಾತ್ಮ ಯಾವುದು ಮಾಡಿಸೋದಿಲ್ಲ. ನಿಮಗೆ ಕರ್ತೃತ್ವವನ್ನು ಕೊಟ್ಟಿಲ್ಲ, ಭೋಕ್ತೃತ್ವವನ್ನು ನಾನು ನಿಗದಿ ಮಾಡಿಲ್ಲ, ವ್ಯವಸ್ಥೆ ಮಾಡಿಲ್ಲ. ಕರ್ಮಫಲ ಏನು, ಅದು ಯಾವ ರೀತಿ ಇರುತ್ತೆ, ನೀವು ಯಾವ ರೀತಿ ಅನುಭವಿಸುವ ಅದನ್ನೂ ನಾನು ಹೇಳ್ತಾ ಇಲ್ಲ. ಸಿ ಹಿ ಸೇಯಿಂಗ್ ಲೈಕ್ ದಟ್. ಬಟ್ ದಿ ಉಪನಿಷತ್ ಸೇಸ್ ಸಮಥಿಂಗ್ ಡಿಫರೆಂಟ್, ಎಕ್ಸಾಕ್ಟ್ಲಿ ಆಪೋಸಿಟ್.
So Ramsukh Dashi Maharaj explains this point. Now, ಉಪನಿಷತ್ ಏನ್ ಹೇಳ್ತಾ ಇದೆ, ಕೌಶಿತಿಕೆ ಉಪನಿಷತ್ ಏನ್ ಹೇಳ್ತಾ ಇದೆ, ಅದರ ಒಳ ಅರ್ಥ ನೀವು ತಗೊಳ್ಬೇಕು. ಯು ಮಸ್ಟ್ ಗೋ ಡೀಪರ್ ಇನ್ ಟು ದ ಇನ್ಸೈಟ್ ಆಫ್ ದ ಇನ್ನರ್ ಮೀನಿಂಗ್, ರಹಸ್ಯ, ದ ಸೀಕ್ರೆಟ್ ಆಫ್ ಉಪನಿಷತ್. ದಿ ಉಪನಿಷತ್ ಆಕ್ಚುಲಿ ಮೀನ್ಸ್ ಹಿಯರ್ Ramsukh Dashi Maharaj's explanation. According to Kaushitiki Upanishad, the actual meaning is, according to your prarabdha, what you are supposed to experience in this birth. As a result of that, you have taken birth. ನೀವು ಈ ಜನ್ಮ ತಗೊಂಡಿದ್ದೆ ಪ್ರಾರಬ್ಧದಕ್ಕೋಸ್ಕರ. ಈ ಜನ್ಮದಲ್ಲಿ ಎಷ್ಟೋ ಕೆಲವು ಫಲಗಳನ್ನು ನೀವು ಅನುಭವಿಸಲೇಬೇಕು. ಪ್ರತಿಕೂಲ ಸನ್ನಿವೇಶಗಳು, ಅನುಕೂಲ ಸನ್ನಿವೇಶಗಳು ನಿಮಗೆ ಎದುರಾಗುತ್ತೆ. ನಿಮ್ಮ ಹಿಂದಿನ ಜನ್ಮದ ಕರ್ಮ ಫಲವನ್ನು ಅನುಭವಿಸಲಿಕ್ಕೆ ಹುಟ್ಟಿದ್ದೀರಿ. ಆ ರೀತಿ ನೀವು ಆ ಕರ್ಮ ಫಲ ಅನುಭವಿಸುವ ಸಮಯದಲ್ಲಿ ಯಾವ ಫಲ ಅನುಭವಿಸಬೇಕು, ವೆದರ್ ಯು ಎಂಜಾಯ್ ಎ ಪರ್ಟಿಕ್ಯುಲರ್ ಆಕ್ಷನ್, ಗುಡ್ ರಿವಾರ್ಡ್, ಆರ್ ವೆದರ್ ಯು ಡೋಂಟ್ ಎಂಜಾಯ್ or bad reward, that is decided by your previous karma. Accordingly, you have to face the music. So the Lord will see that you act, your mind acts in that way only, so that you, whatever prarabdha is there, you are going to expedite. ನೀವು ಹಿಂದೆ ಏನು ಮಾಡಿದ್ದೀರೋ ಅದರ ಫಲವನ್ನು ಅನುಭವಿಸಲಿಕ್ಕೆ ತಕ್ಕಂತಹ ಸನ್ನಿವೇಶವನ್ನ, ಮನಸ್ಥಿತಿಯನ್ನು ಭಗವಂತ ಕೊಡ್ತಾನೆ. ಅದು ಅರ್ಥ ಇದು. ಭಗವಂತ ಏನೂ ಮಾಡೋದಿಲ್ಲ. He will not influence your karmas. He will see that according to your prarabdha, what you are supposed to get as a reward, accordingly he will create the situation. ನಿಜವಾದ ಅರ್ಥದಲ್ಲಿ ಭಗವಂತ ಇಲ್ಲಿ ಏನು ಮಾಡ್ತಾ ಇಲ್ಲ. ಇದು how difficult it may sound. With one example, I think I can clarify. My personal example. If I look back, I even today wonder how I came to in contact with our Gurudev. Same thing for all of us, all the devotees here. ನಾವು ಹಂಸಾಶ್ರಮದಲ್ಲಿ ಭಗವತ್ ಸ್ವರೂಪಿ ಆತ್ಮನಿಷ್ಠ, ಬ್ರಹ್ಮನಿಷ್ಠ ಸದ್ಗುರು, ಜೀವನ್ಮುಕ್ತ ನಮ್ಮ ಗುರುಗಳು ಅವರ ದರ್ಶನ ಮಾಡೋದಾಗ್ಲಿ, ಸಾಂಗತ್ಯಕ್ಕೆ ಬರೋದಾಗ್ಲಿ, ಅವರ ಕೃಪೆಯಲ್ಲಿ ಇರೋದಾಗ್ಲಿ, ಅವರ ಪಾದಕ್ಕೆ ಶರಣಾಗತರಾಗೋದಾಗ್ಲಿ, ಎಲ್ಲ ನಿಮ್ಮ ಎಲ್ಲರ ಅನುಭವ ಏನು ಅಂದ್ರೆ ಅದು ಹೇಗಾಯಿತು ನಮಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಗುರುಗಳ ಪಾದದ ಅಡಿಗೆ ನಾವು ಬಂದಿರೋ ಸತ್ಯ, ಗುರುಗಳು ನಮ್ಮನ್ನ ತಮ್ಮ ಹತ್ತಿರ ಎಳ್ಕೊಂಡಿರೋದು ಸತ್ಯ. ದ ಟ್ರೂತ್ ಈಸ್ ಹಿ ಹ್ಯಾಸ್ ಬ್ಲೆಸ್ಡ್ ಅಸ್. The truth is he has called us in. The truth is he knows that we are coming here. The truth is his intention is to help us spiritually. That these are all the truths. But actually is he responsible? If you put the question, ಮೇಲ್ನೋಟಕ್ಕೆ apparently we have number of reasons. ನಿಮಿತ್ತಗಳು. ಇಲ್ಲ, ಗುರುಗಳಿಗೆ ಅವರಿಗೆ ಮನಸ್ಸಿತ್ತು, ನಮ್ಮನ್ನು ಅವರು ಒಳಗಡೆ ಕರ್ಕೊಂಡ್ರು. ಗುರುಗಳಿಗೆ ಇಚ್ಛೆ ಇತ್ತು, ನಮ್ಮನ್ನು ಅವರು ಒಳಗಡೆ ಬಿಟ್ಕೊಂಡ್ರು. ಗುರುಗಳಿಗೆ ಮನಸ್ಸಿತ್ತು, he intended, so he took us inside as disciples. He took us inside as devotees. And we may say, but actually, in the real sense, Guru is not responsible. For me coming to Hamsashram, he is not responsible now. Are you catching the argument? I am responsible to come here because of the purva punya phala of the previous birth. ಯಾವ ಜನ್ಮದ ಒಂದು ದೊಡ್ಡ ಪುಣ್ಯ ವಿಶೇಷ ನನಗೆ ಗೊತ್ತಿಲ್ಲದೆ ನಾನು ಮಾಡಿದ್ನಲ್ಲ, ಯಾವ ಗುರು ಸೇವೆ ಮಾಡಿದ್ನೋ, ಯಾವ ಮಹತ್ ಕಾರ್ಯಗಳು ಮಾಡಿದ್ನೋ, ಅದು ನಮಗೇನು ಗೊತ್ತಿಲ್ವಲ್ಲ. ಅದರ ಫಲವಾಗಿ ಈ ಜನ್ಮದಲ್ಲಿ ನಮಗೆ ಮಹಾತ್ಮರಾದಂತಹ, ಆತ್ಮನಿಷ್ಠರಾದಂತಹ, ಬ್ರಹ್ಮನಿಷ್ಠರಾದಂತಹ, ಆತ್ಮಜ್ಞಾನಿಗಳಾದಂತಹ, ಮಹಾಪುರುಷರಾದಂತಹ, ಸಂತರಾದಂತಹ ನಮ್ಮ ಗುರುಗಳು ನಮಗೆ ಸಿಗೋಂಗಾಯಿತು. So Lord created a situation, Lord created a particular events in such a way, so many people became only nimitta, so that I should come here. In reality, our Gurudev, did he call me vocally in this birth? No.
ದಿಸ್ ಇಸ್ ಎ ಪಾಯಿಂಟ್. ಸೊ ನಮ್ಮ ಕರ್ಮಗಳಿಗೆ ನಾವೇ ಹೊಣೆಗಾರರು ಅನ್ನೋದು ಅರ್ಥ ಇಲ್ಲಿ. ಸ್ವಭಾವಸ್ತು ಪ್ರವರ್ತತೆ ಅಂದ್ರೆ ಅದೇ ಅರ್ಥ. ಸೊ ಟು ಮೇಕ್ ಇಟ್ ಫರ್ದರ್ ವೆರಿ ಕ್ಲಿಯರ್, ನೆಕ್ಸ್ಟ್ ಶ್ಲೋಕ ಸೇಮ್ ಪಾಯಿಂಟ್. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ದಿ ಸೆಕೆಂಡ್ ಚರಣ is so important. Most of the Mahatmans have taken this quotation, phrase, this charana as an important statement in the Advaitic philosophy. ಆಚಾರ್ಯ ಭಗವತ್ಪಾದರಿಂದ ಹಿಡಿದು ರಾಮಾನುಜರಿಂದ ಹಿಡಿದು ಮಧ್ವಾಚಾರ್ಯರಿಂದ ಹಿಡಿದು ಎಲ್ಲ ಆಚಾರ್ಯತ್ರಯರು ಎಲ್ಲ ಮಹಾತ್ಮರು ಈ ಎರಡನೇ ಚರಣ ಇದೆಯಲ್ಲ, ಇದು ಬಹಳ ಮುಖ್ಯವಾದ ಚರಣ. ಅದನ್ನು ಬಹಳ ಮುಖ್ಯವಾಗಿ ಎತ್ಕೊಂಡು ಸಿದ್ಧಾಂತ ಮಂಡನೆಗೆ ಪಾರಮಾರ್ಥಿಕವಾಗಿ ಎಷ್ಟು ಮುಖ್ಯವಾಗಿದೆ ಈ ಚರಣ, ಭಗವಂತ ಏನು ಹೇಳ್ತಾ ಇದ್ದಾನೆ, ಆ ರಹಸ್ಯ ಏನು ಅನ್ನೋದು ಈ ಚರಣ ಹೇಳುತ್ತೆ. ಯಾವುದು? ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಜ್ಞಾನ ಇಸ್ ಕವರ್ಡ್ ಬೈ ಅಜ್ಞಾನ. ದ ರಿಯಲ್ ಜ್ಞಾನ, ಇಟ್ ಇಸ್ ದೇರ್. ದಟ್ ಶೈನಿಂಗ್ ಸನ್ ಇಸ್ ದೇರ್ ಆಲ್ ದ ಟೈಮ್, ಸೆಲ್ಫ್ ಶೈನಿಂಗ್. ಇಟ್ ಇಸ್ ಕವರ್ಡ್ ಬೈ ಅಜ್ಞಾನ. Because it is covered by ignorance, primordial ignorance, ಅನಾದಿಯಾಗಿ ಬಂದಿರತಕ್ಕಂತಹ ಅಜ್ಞಾನ, ಮೂಲ ಅಜ್ಞಾನ ಅಥವಾ ಅವಿದ್ಯಾ. ಮೂಲ ಅವಿದ್ಯಾ, ಆಲ್ಸೋ ಕಾಲ್ಡ್ ಇನ್ ವೇದಾಂತ ಮೂಲಾವಿದ್ಯಾ. ಮೂಲ ಪ್ಲಸ್ ಅವಿದ್ಯಾ, ಮೂಲಾವಿದ್ಯಾ. ಪ್ರೈಮಾರ್ಡಿಯಲ್ ಇಗ್ನೋರೆನ್ಸ್, ಅನಾದಿ ಕಾಲದಿಂದ. ಸಂಸಾರ ಅನಾದಿ ಅಂತ ಹೇಳುತ್ತೆ ವೇದಾಂತ. ನಾವು ಎಷ್ಟು ಜನ್ಮಗಳನ್ನು ದಾಟಿ ಬಂದಿದ್ದೇವೆ ಗೊತ್ತೇ ಇಲ್ಲ. ಅನಾದಿಯಾಗಿ eternally we have come through number of births we don't know, and we are covered by ajnana from every birth to every death and subsequent birth. ಪ್ರತಿಯೊಂದು ಜನ್ಮದಲ್ಲೂ ಅಜ್ಞಾನ ನಮಗೆ ಸುತ್ತಾಕೊಂಡೇ ಇದೆ. ಈ ಜನ್ಮದಲ್ಲೂ ಸುತ್ತಾಕೊಂಡಿದೆ, ಹಿಂದೂ ಸುತ್ತಾಕೊಂಡಿದೆ. ಅಜ್ಞಾನ ಮುಸುಕು ಹಾಕಿರೋದ್ರಿಂದ ಜ್ಞಾನ ಕಾಣ್ತಾ ಇಲ್ಲ, ಪ್ರಕಾಶ ಆಗ್ತಾ ಇಲ್ಲ. ಜ್ಞಾನ ಪ್ರಕಾಶಮಯವಾದ ವಸ್ತು, ಅದು ಅದಕ್ಕೆ ಒಂದು ಆವರಣ ಇದೆಯಲ್ಲ, ಅಜ್ಞಾನ ಅವಿದ್ಯಾ ಆವರಣ ಇದೆಯಲ್ಲ. ಆದ್ದರಿಂದ ಏನಾಗ್ತಾ ಇದೆ? ಜಂತವಃ ಅಂದ್ರೆ ಜೀವಿಗಳು, ಲಿವಿಂಗ್ ಬೀಯಿಂಗ್ಸ್. ಜಂತವಃ ಜೀವಿಗಳು, ತೇನ ಮುಹ್ಯಂತಿ, ಬಿಕಾಸ್ ಆಫ್ ಅಜ್ಞಾನ ಮುಹ್ಯಂತಿ, ದೇ ಆರ್ ಡಿಲ್ಯೂಡೆಡ್, ಟೋಟಲಿ ಮೆಸ್ಮರೈಸ್ಡ್, ಟೋಟಲಿ ದೇ ಆರ್ ಅಂಡರ್ ರಾಂಗ್ ಪರ್ಸೆಪ್ಷನ್. ಅವು ಮೋಹಗೊಂಡಿದೆ, ದೇ ಆರ್ ಇನ್ ಡಿಲ್ಯೂಷನ್, ಭ್ರಾಂತಿಗೊಂಡಿವೆ ಜೀವಿಗಳು ಅಂತ ಅರ್ಥ. ಅಜ್ಞಾನವು ಜ್ಞಾನವನ್ನ ಮುಸುಕಾಕಿರೋದ್ರಿಂದ ಆ ಜೀವಿಗಳು ಭ್ರಾಂತಿಗೊಂಡಿದೆ. ಅಂದ ಅರ್ಥ ಏನಿಲ್ಲಿ? ಭಗವಂತ ಪ್ರತಿ ಜೀವಿಯ ಹೃದಯದಲ್ಲೂ ಜ್ಞಾನವೇ ಇರೋದು. ವಿ ಆರ್ ಆಲ್ರೆಡಿ ಜ್ಞಾನ ಸ್ವರೂಪ, ವಿ ಆರ್ ಆಲ್ರೆಡಿ ಪ್ಯೂರ್. ದೇರ್ ಇಸ್ ನಥಿಂಗ್ ಟು ಗೆಟ್ ಸಮಥಿಂಗ್ ಸ್ಪೆಷಲಿ ಫ್ರಮ್ ಔಟ್ಸೈಡ್. ಆಲ್ ದಟ್ ಈಸ್ ರಿಕ್ವೈರ್ಡ್ ಈಸ್ ಐ ಹ್ಯಾವ್ ಟು remove this veil of Maya. All that is required is remove this veil of Ajnana by God's grace or Guru's grace. ನಾವು ಮಾಡೋ ಕೆಲಸ ಏನಾಗಬೇಕಾಗಿದೆ? ಆ ತೆರೆನ ಸರಿಸಬೇಕಾಗಿದೆ, ಆ ಹೊದ್ಕೊಂಡಿರೋದನ್ನ ತೆಗಿಬೇಕಾಗಿದೆ. ಯಾವುದು? ಜ್ಞಾನವನ್ನು ಮುಚ್ಚಿರ್ತಕ್ಕಂಥ ಹೊದಿಗೆ ಇದೆಯಲ್ಲ ಅಜ್ಞಾನ, ಅದನ್ನು ತೆಗೆಯೋದಷ್ಟೇ ನಾವು ಮಾಡೋ ಕೆಲಸ. ಅದನ್ನು ನಾವು ಮಾಡ್ತಾ ಇಲ್ಲ. ಅನಾದಿ ಜನ್ಮಗಳಿಂದ, ಲಕ್ಷಾಂತರ ಜನ್ಮಗಳಿಂದ ಆ ಹೊದಿಗೆಯಲ್ಲೇ ಮುಳುಕೊಂಡು ಇದೇ ನಮ್ಮ ಜೀವನ ಅಂತ ಇದ್ದೇವೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಈ ಅಜ್ಞಾನ ಮುಚ್ಚಿರೋದ್ರಿಂದ ಜೀವಿಗಳು ಮೋಹಗೊಂಡಿವೆ. ಮುಹ್ಯಂತಿ, ದೇ ಆರ್ ಟೋಟಲಿ ಅಟ್ಯಾಚ್ಡ್, ದೇ ಹ್ಯಾವ್ ಬಿಕಮ್ ಟೋಟಲಿ ಪ್ಯಾಷನೇಟ್, ಥಿಂಕಿಂಗ್ ದಟ್ ದಿಸ್ ವರ್ಲ್ಡ್ ಈಸ್ ರಿಯಲ್, ಐ ಆಮ್ ರಿಯಲ್, ದ ಬಾಡಿ ಈಸ್ ರಿಯಲ್, ಐ ಮೀನ್ಸ್ ದ ಬಾಡಿ. ಸೊ ಮುಹ್ಯಂತಿ, ದೇ ಹ್ಯಾವ್ ಬಿಕಮ್ ಟೋಟಲಿ ಪ್ಯಾಷನೇಟ್ ಅಂದ್ರೆ ದೇ ಹ್ಯಾವ್ ಬಿಕಮ್ ಅಟ್ಯಾಚ್ಡ್ to this world completely. Why? In the first charana again he makes it very clear. Nadatte kasyachit papam na chaiva sukrutam vibhu. Previous shloka prabhu shabda, now he uses the word vibhu. Both mean the same, Paramatma. Prabhu andro Paramatma, vibhu andro Paramatmane. ಆ ಜಗನ್ನಿಯಂ ಪರಮಾತ್ಮ ನ ಆದತ್ತೆ ಕಸ್ಯಚಿತ್ ಪಾಪಂ ನ ಚ ಏವ ಸುಕೃತಂ. ನ ಆದತ್ತೆ ಮೀನ್ಸ್ ದಿ ಗಾಡ್ ಎಟರ್ನಲಿ, ದಿ ಆಲ್ಮೈಟಿ, ನೀದರ್ ಹಿ ವಿಲ್ ರಿಸೀವ್. ನ ಆದತ್ತೆ,
ನೀದರ್ ಹಿ ವಿಲ್ ಟೇಕ್ ಯುವರ್ ಪಾಪ ನಾಟ್ ಹಿ ವಿಲ್ ಟೇಕ್ ಯುವರ್ ಪುಣ್ಯ. ಅದೇ ಈಸ್ ನೋ ವೇ ಕನ್ಸರ್ನ್ ಅಂದ್ರೆ ಅದೇ ಅರ್ಥ. ಸೃಷ್ಟಿಗೆ ಆದ ಸಂಬಂಧ ಇಲ್ಲ ಅಂದ್ರೆ ಅರ್ಥ ಏನು? ನೀವು ಮಾಡೋ ಪಾಪ, ನೀವು ಮಾಡೋ ಪುಣ್ಯ ಆತ ತಗೊಳ್ಳೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ. ನೋ ವೇ ಈಸ್ ಕನ್ಸರ್ನ್ ವಿತ್ ಯುವರ್ ವರ್ಚ್ಯೂಯಸ್ ಡೀಡ್ಸ್ ಆರ್ ಸಿನ್ಫುಲ್ ಡೀಡ್ಸ್. ನ ಆದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು. ಈಸ್ ನೋ ವೇ ಕನ್ಸರ್ನ್. ಪ್ರೀವಿಯಸ್ ಶ್ಲೋಕ ಸೇಮ್ ಥಿಂಗ್ ಈ ರೆಫರ್ಸ್. ನೋ ವೇ ಕನ್ಸರ್ನ್. ಅಗೈನ್ same question will come, already explained, same doubt will come. We paradox ಅಲ್ಲ. ನಾವು ಏನು ಇದುವರೆಗೂ ತಿಳ್ಕೊಂಡಿದ್ದೇವೆ ಅಂದ್ರೆ ಭಗವಂತ ಎಲ್ಲ ನಿನಗೆ ಅರ್ಪಣೆ ಮಾಡ್ತೇವಪ್ಪ, ನಾವು ಮಾಡೋ ಕರ್ಮಗಳನ್ನ ನಿನಗೆ ಅರ್ಪಣೆ ಮಾಡ್ತೇವೆ, ಇದೆಲ್ಲ ಯಜ್ಞಭಾವದಿಂದ ಮಾಡಬೇಕು ಅಂತ ಭಗವಂತ ಹಿಂದೆ ಹೇಳಿದ್ದಾನಲ್ಲ ಹಿಂದಿನ ಶ್ಲೋಕಗಳಲ್ಲಿ. ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಎಲ್ಲವನ್ನೂ ಬ್ರಹ್ಮಯಜ್ಞ ಅಂತ ರೂಪದಲ್ಲಿ ಮಾಡಬೇಕಪ್ಪ ಅರ್ಜುನ ಅಂತ ಹೇಳಿಬಿಟ್ಟಿದ್ದಾನೆ. ಇದು ಎಲ್ಲವೂ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ. ಆ ಭಾವ ಅಲ್ಲಿದೆ ಆ ಶ್ಲೋಕದಲ್ಲಿ. ಆ ರೀತಿ ನೀನು ತಿಳ್ಕೊಂಡು ನಿನ್ನ ಮಾಡೋ ಕರ್ಮಗಳನ್ನ ಯಜ್ಞ ರೂಪದಲ್ಲಿ ತಿಳ್ಕೊಂಡು ಅರ್ಪಣೆ ಮಾಡು ಅಂತ ಹೇಳ್ತಾ ಇದ್ದೆ. ಇದರ ಹಿಂದಿನ 2 ಶ್ಲೋಕದ ಹಿಂದೆ ಏನ್ ಹೇಳಿದ್ದಾನೆ? ಬ್ರಹ್ಮಣಾಧ್ಯಾಯ ಕರ್ಮಾಣಿ. ಬ್ರಹ್ಮನನ್ನು ನೆನಪಿನಲ್ಲಿಟ್ಟುಕೊಂಡು ನಿನ್ನ ಕರ್ಮಗಳನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಿನ್ನ ಕರ್ತವ್ಯ ಮಾಡು ಅಂತ ಹೇಳ್ತಾ ಇದ್ದ. ಪರಮಾತ್ಮನಿಗೆ ನಿನ್ನ ಕರ್ತವ್ಯ ಸಮರ್ಪಣೆ, ನಿನ್ನ ಕರ್ಮಗಳನ್ನು ಸಮರ್ಪಣೆ ಮಾಡು ಅಂದ್ರೆ ಲಾರ್ಡ್ ಇಸ್ ಹಿಂಟಿಂಗ್ ದಟ್ ಆಫರ್ ಎವ್ರಿಥಿಂಗ್ ಟು ಲಾರ್ಡ್, ಆಫರ್ ಆಲ್ ಯುವರ್ ಕರ್ಮಾಸ್ ಟು ಹಿಮ್. ಅಂದ್ರೆ ವಾಟ್ ಡಿಡ್ ಹಿ ಮೀನ್ ದಟ್? ಗಾಡ್ ವಿಲ್ ರಿಸೀವ್ ಯುವರ್ ಕರ್ಮಾಸ್ ಅಕಾರ್ಡಿಂಗ್ಲಿ ಅಂತ. ಯು ಆಫರ್ ಅಂದ್ರೆ ಎಲ್ಲವೂ ಆತನಿಗೆ ಸಮರ್ಪಣೆ ಮಾಡು ಅಂದ್ರೆ ಅರ್ಥ ಏನ್ರಿ? ಅಂದ್ರೆ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ ಅದು. ಆ ಭಾವ ಪರಮಾತ್ಮನೇ ಹೇಳಿರೋದು. ಅಂದ್ರೆ ನಿಮ್ಮ ಪಾಪ, ನಿಮ್ಮ ಪುಣ್ಯ ಎಲ್ಲವನ್ನೂ ಆತನೇ ಸ್ವೀಕಾರ ಮಾಡ್ತಾನೆ. ಪ್ರಪತ್ತಿ ಮಾರ್ಗದಲ್ಲಿ, ಶರಣಾಗತಿ ಭಾವದಲ್ಲಿ, ಅನನ್ಯ ಭಕ್ತಿ ಮಾರ್ಗದಲ್ಲಿ ಆ ಅನನ್ಯ ಭಕ್ತನ ಬಗ್ಗೆ ಭಗವಂತ ಹೇಳ್ತಾ ಇರ್ಬೇಕಾದ್ರೆ ಎಲ್ಲವನ್ನೂ ನನಗೆ ಬಿಟ್ಬಿಡು, ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾನಲ್ಲ ಮುಂದೆ. ನೀನು ಎಲ್ಲವನ್ನೂ ನನಗೆ ಸಮರ್ಪಣೆ ಮಾಡಪ್ಪ, ನೀನು ಅನನ್ಯ ಭಕ್ತನಾಗಿದ್ರೆ ನಿನ್ನ ಯೋಗಕ್ಷೇಮ ನಾನು ನೋಡ್ಕೊಳ್ತೇನೆ, ನಿನ್ನ ಸರ್ವ ಪಾಪಗಳಿಂದ ನಾನು ಮುಕ್ತನ ಮಾಡಿಬಿಡ್ತೇನೆ ಅಂತ ಹೇಳ್ತಾನಲ್ಲ ಮುಂದೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಅಂತ ವಚನ ಕೊಟ್ಟಾಯಿತು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ. ಪ್ಲೀಸ್ ರಿಮೆಂಬರ್ ದಟ್. ಅಹಂ ತ್ವಾ ಸರ್ವಪಾಪೇಭ್ಯೋ, ನಿನ್ನ ಎಲ್ಲಾ ಪಾಪಗಳಿಂದ. ಅಹಂ ನಾನು, ಅಸರ್ಟಿವ್ ಪಾಯಿಂಟ್. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ. ಚರಮ ಸಂದೇಶ, ದ ಲಾಸ್ಟ್ ಉಪದೇಶ. ಡೋಂಟ್ ವರಿ, ಐ ವಿಲ್ ಟೇಕ್ ಅವೇ ಆಲ್ ಯುವರ್ ಸಿನ್ಸ್. ಐ ವಿಲ್ ಅಬ್ಸಾಲ್ವ್ ಯು ಫ್ರಮ್ ಆಲ್ ಯುವರ್ ಸಿನ್ಸ್. ಆಲ್ ಯುವರ್ ಸಿನ್ಸ್ ಅಂದ್ರೆ ಪ್ಲೀಸ್ ರಿಮೆಂಬರ್, ನಾಟ್ ಓನ್ಲಿ ದಿಸ್ ಬರ್ತ್, ಯುವರ್ ಸಂಚಿತ ಕರ್ಮ ಆಲ್ಸೋ, ಪ್ರೀವಿಯಸ್ ಬರ್ತ್ ಸಿನ್ಸ್, ಎವ್ರಿಥಿಂಗ್ ಐ ಅಬ್ಸಾಲ್ವ್ ಅಂತ ಅರ್ಥ ಅದು. ದಟ್ ಈಸ್ ವೈ ಭಗವದ್ಗೀತಾ ಇನ್ ಎಂಟಿರಿಟಿ, ಇಫ್ ಯು ಅಂಡರ್ಸ್ಟ್ಯಾಂಡ್, ಯು ವಿಲ್ ನೋ ಇಂಟ್ರಿಕಸಿಸ್, ಇನ್ಸೈಟ್ಸ್. ಭಗವಂತ ಒಂದು ಕಡೆ ಒಂದು ತರ ಹೇಳ್ತಾ ಇದ್ದಾನೆ, ಇನ್ನೊಂದು ಕಡೆ ಇನ್ನೊಂದು ತರ ಹೇಳ್ತಾ ಇದ್ದಾನೆ. ಏನಪ್ಪ ನಿನ್ನಲ್ಲಿ ಅರ್ಥ ಆಗ್ತಾ ಇಲ್ಲ ಭಗವಂತ? ಇಲ್ಲಿ ಹೀಗೆ ಹೇಳ್ತಾ ಇದ್ದೀಯಾ, ಅಲ್ಲಿ ಹಾಗೆ ಹೇಳ್ತೀಯಾ? ಇಲ್ಲಿ ಹೇಳ್ತಾ ಇದ್ದೀಯಾ ಭಗವಂತ ಯಾರ ಪಾಪವನ್ನು ತಗೊಳ್ಳೋದಿಲ್ಲ, ಯಾರ ಪುಣ್ಯವನ್ನು ತಗೊಳ್ಳೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದ. ನೀ ಹೇಳ್ತಾ ಇದ್ದೀಯಲ್ಲ 18ನೇ ಅಧ್ಯಾಯದಲ್ಲಿ ಏನ್ ಹೇಳ್ತೀಯಾ? ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ. ಫೈನಲ್ ಚರಮ ಸಂದೇಶ, ಫೈನಲ್ ಉಪದೇಶ, ಫೈನಲ್ ಚರಣ ಮಾ ಶುಚಃ. 66 ಶ್ಲೋಕ, 18 ಚಾಪ್ಟರ್. ಅಲ್ಲಿ ಹಾಗೆ ಹೇಳ್ತಾ ಇದ್ದೀಯಲ್ಲ. ಯು ಆರ್ ಕ್ಲೋಸಿಂಗ್ ಲೈಕ್ ಡಿಫೆನ್ಸ್ ಲಾಯರ್. 3 hours he argues. First he argues one thing and finally he closes his argument. So which one to understand, which one to follow? ಭಗವಂತ ಏನಪ್ಪ ನೀನು ಲೀಲೆ, ಇಲ್ಲಿ ಹೀಗೆ ಹೇಳ್ತೀಯ, ಅಲ್ಲೇ ಹಾಗೆ ಹೇಳ್ತೀಯ, ನಾವು ಏನಪ್ಪ ಮಾಡೋದು? ನಮಗೆ ಗೊತ್ತಿಲ್ವಲ್ಲ. ಈಗ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಭಗವದ್ಗೀತೆ? ದಿ ಬೆಸ್ಟ್ ವೇ ಇಸ್ ಟು ಕೀಪ್ ಕ್ವಯಟ್, ಕೀಪ್ ದ ಬುಕ್ ಇನ್ ದಿ ಶೆಲ್ಫ್, ಹ್ಯಾಪಿಲಿ ಸ್ಲೀಪ್ ಅಪ್. ದಟ್ ಈಸ್ ವೆರಿ, ಅವ್ರ ಗುರುದೇವ್ ಎಷ್ಟು ಸೇ ಭಗವದ್ಗೀತಾ ಇಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಯಾಕೆ ಹೇಳ್ತಾ ಇದ್ರು? ಯು ಅಂಡರ್ಸ್ಟ್ಯಾಂಡ್ ವೈ ಅವ್ರ ಗುರುದೇವ್ ಯೂಸ್ ಟು ಸೇ ಆಲ್ ದ ಟೈಮ್,
It is so difficult because at times confusing. Why we think it is confusing? Because we don't know the truth. ನಮಗೆ ಸತ್ಯ ದರ್ಶನ ಆಗಿಲ್ಲ, ಇನ್ನು ಅಜ್ಞಾನದಲ್ಲಿ ಇದ್ದೇವಲ್ಲ, ಅದಕ್ಕೆ ಸಂದೇಹ ಬರೋದು. ಸಂದೇಹ ಬರೋದು ಯಾವಾಗ ನಿಂತು ಹೋಗುತ್ತೆ? when that veil goes away. That is why Bhagavanta is saying, Ajnanena vrutam jnanam tena muhyanti jantavah. Earlier, remember, third chapter. Ajnanena avrutam jnanam, he has made it very clear, but earlier he used the same point in third chapter by giving 3 examples. ಈ ಜ್ಞಾನ ಹೇಗೆ ಮುಚ್ಚಲ್ಪಟ್ಟಿದೆ? ದಿ ಜ್ಞಾನ ಇಸ್ ಕವರ್ಡ್ ಕಂಪ್ಲೀಟ್ಲಿ. 3 examples. Just like the smoke covers the fire, 1 example. Just like dust covers the mirror surface, 2nd example. Just like the amniotic membrane completely covering as a outer sheet for the developing fetus or embryo in the mother's womb. 3 ಉದಾಹರಣೆಗಳನ್ನು ಪರಮಾತ್ಮ ಕೊಟ್ಟಿದ್ದಾನೆ 3ನೇ ಅಧ್ಯಾಯದಲ್ಲಿ. ಯಾವ ರೀತಿ ಬೆಂಕಿಯು ಹೊಗೆಯಿಂದ ಸುತ್ತಕೊಂಡಾಗ ನಮಗೆ ಕಾಣೋದಿಲ್ಲವೋ, ಯಾವ ರೀತಿ ದಪ್ಪವಾಗಿರ್ತಕ್ಕಂತಹ ಧೂಳು ನಮ್ಮ ಕನ್ನಡಿ ಮೇಲೆ ಬಿದ್ದಾಗ ಕನ್ನಡಿಯಲ್ಲಿ ನಮ್ಮ ಮುಖದ ಪ್ರತಿಬಿಂಬ ಕಾಣೋದಿಲ್ಲವೋ, ಕನ್ನಡಿ ಮೇಲೆ ದಪ್ಪ ಅರ್ಧ ಇಂಚು ಧೂಳು ಕೂತ್ಕೊಂಡ್ರೆ ಏನು ಕಾಣೋದಿಲ್ಲ. ಯಾವ ರೀತಿ ತಾಯಿಯ ಗರ್ಭದಲ್ಲಿ 9 ತಿಂಗಳು ಮಗು ಭ್ರೂಣ ಬೆಳೀತಾ ಇರಬೇಕಾದ್ರೆ ಆ ಭ್ರೂಣದ ಸುತ್ತಲೂ ಅದರದ್ದೇ ಆದಂತಹ ಚೀಲ ಇರುತ್ತಲ್ಲ, ಆಮ್ನಿಯಾನ್ ಅಂತ ಇಂಗ್ಲಿಷ್ ವರ್ಡ್, ಅದನ್ನ ಗರ್ಭಾಶಯ ಚೀಲ ಅಂತ ಹೇಳಬಹುದು. ಸಂಸ್ಕೃತ ವರ್ಡ್ ಲಾಡಿ ಉಲ್ಬಾ ಇರುತ್ತೋ ಆ ಪ್ರಕಾರವಾಗಿ ಈ ಜ್ಞಾನ ಅಜ್ಞಾನದಿಂದ ಆವರಿಸ್ಕೊಂಡು ಆಗಿದೆ, ಆವರಿಸಲ್ಪಟ್ಟಿದೆ ಅಂತ ಭಗವಂತ ಹೇಳಿದ್ದಾನಲ್ಲ, ಹಿಂದೆನೆ ಹೇಳಿದ್ದಾನಲ್ಲ, ಅದೇ ಮಾತನ್ನು ಹೇಳ್ತಾ ಇದ್ದಾನೆ. ಧೂಮೇನಾವ್ರಿಯತೆ ವಹ್ನಿ ಯಥಾ ಆದರ್ಶೋ ಮಲೇನ ಚ ಯಥೋ ಉಲ್ಬೇನಾವೃತೋ ಗರ್ಭಸ್ತತ ತೇನೇದಾವೃತಂ. 3rd ಅಧ್ಯಾಯ. ಮತ್ತೇನು ಹೇಳ್ತಾನೆ ಅಲ್ಲಿ? ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ. ಆವೃತಂ ಜ್ಞಾನಂ ಏತೇನ, ಜ್ಞಾನವು ಇದರಿಂದ ಆವರಿಸಿಕೊಳ್ಳಲ್ಪಟ್ಟಿದೆ. ಇದರಿಂದ ಅಂದ್ರೆ ಅಜ್ಞಾನದಿಂದ, ಫ್ರಮ್ ಇಗ್ನೋರೆನ್ಸ್, ಎಟರ್ನಲ್ ಇಗ್ನೋರೆನ್ಸ್, ಅವಿದ್ಯಾ. Our ignorance has covered our knowledge, self-shining knowledge, pure knowledge. ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂತಹ, ಆತ್ಮಜ್ಯೋತಿ ಸ್ವರೂಪನಾಗಿರ್ತಕ್ಕಂತಹ ಆ ಜ್ಞಾನ ಸ್ವರೂಪವೇ ನಾವಾಗಿದ್ದೇವೆ. ಅದು ನಮ್ಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ನಮ್ಮದೇ ಅಜ್ಞಾನ ಅದನ್ನು ಆವರಿಸ್ಕೊಂಡಿದೆ. Acharya Shankara gives beautiful example in Vedanta to explain this in Viveka Chudamani. See, one doubt. ಜ್ಞಾನ ಅಷ್ಟು ಪವರ್ಫುಲ್ ಇದ್ದಾಗ ಅಜ್ಞಾನ ಅದು ಹೇಗಪ್ಪ ಸಾಧ್ಯ? ಹೌ ಎ ವೀಕ್ ಎಂಟಿಟಿ ಲೈಕ್ ಅಜ್ಞಾನ, ಎ ವೀಕೆಸ್ಟ್ ಲಿಂಕ್ ಲೈಕ್ ಅಜ್ಞಾನ, ಎ ವೀಕೆಸ್ಟ್ ಥಿಂಗ್ ಲೈಕ್ ಅಜ್ಞಾನ ಕ್ಯಾನ್ ಕವರ್ ದ ಮೋಸ್ಟ್ ಪವರ್ಫುಲ್ ಜ್ಞಾನ? ಪ್ಯಾರಡಾಕ್ಸ್. ಬಲವಾಗಿರ್ತಕ್ಕಂತಹ ತಾನೇ ತಾನಾಗಿ 1000 ಕೋಟಿ ಸೂರ್ಯಗಳ ಪ್ರಭೆ ಇರತಕ್ಕಂತಹ, ಕೋಟಿ ಸೂರ್ಯ ಪ್ರಭೆ ಇರೋ ಹಾಗೆ ಬಹಳ ಪರಂಜ್ಯೋತಿ ಸ್ವರೂಪರಾಗಿರ್ತಕ್ಕಂತಹ ಜ್ಞಾನ ಸೂರ್ಯನನ್ನ ಅಜ್ಞಾನ ಹೇಗಪ್ಪ ಆವರಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ಉದಾಹರಣೆ ಆಚಾರ್ಯ ಹ್ಯಾಸ್ ಗಿವನ್. ಹೌ ಅಜ್ಞಾನ, ignorance can cover the ಜ್ಞಾನ. How avidya can cover our real vidya, real jnana. He says, common example, look at the sun in the afternoon, clear sky. Sun is so vast, so big, thousands of times bigger. Acharya himself has given the example. Present day 20th century, 21st century, by the knowledge of science, mathematics, astronomy and astrophysics, you know exactly the size of the sun when compared to size of the earth. ಸೂರ್ಯ ಯಾವ ಪರಿಮಾಣ ನಮಗೆ ಗೊತ್ತಿದೆ, ಈಗ ಯಾವ ಮಟ್ಟದ ಗಾತ್ರ ಗೊತ್ತಿದೆಯಲ್ಲ. ಅಗಾಧವಾದ ಸೂರ್ಯ, ಆತನ ರಶ್ಮಿ, ಆ ಸೂರ್ಯನ ಪ್ರಕಾಶ, ಆ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳ್ತಾ ಇದೆ. ಅಷ್ಟು ಕೋಟ್ಯಾಂತರ ಮೈಲಿ ದೂರದಿಂದ ಬಂದು ಬೀಳ್ತಾ ಇದೆ. ಅದು ನಮ್ಗೆ ಗೊತ್ತಿದೆ.
ಹಾಗಿದ್ದಾಗಲೂ ಸಹ ಮಧ್ಯಾಹ್ನದ ಹೊತ್ತಿನಲ್ಲಿ ಶುಭ್ರವಾದ ಆಕಾಶದಲ್ಲಿ ಸೂರ್ಯ ಕಾಣ್ತಾ ಇದ್ದಾಗ ಒಂದೊಂದ್ಸಲ ಸೂರ್ಯ ನಮಗೆ ಕಾಣೋದೇ ಇಲ್ಲ. ಯಾಕೆ? ನಮ್ಮದೇ ಆದ ಆಕಾಶದಲ್ಲಿ, ನಮ್ಮದೇ ಆದ ಈ ಪರಿಸರದಲ್ಲಿ ಮೋಡಗಳು, ಬಿಳಿ ಮೋಡಗಳು ಚಲಿಸ್ತಾ ಚಲಿಸ್ತಾ ಸ್ವಲ್ಪ ದಪ್ಪ ಆಗಿರ್ತಕ್ಕಂಥ ಮೋಡ, ಸ್ವಲ್ಪ ಕರಿ ಬಣ್ಣದ ಮೋಡ ಬಂದ್ಬಿಡ್ತು ಅಂದ್ರೆ, ನೀರು ತುಂಬಿಕೊಂಡ್ರೆ ಮೋಡ ಅಡ್ಡ ಬಂದ್ಬಿಡ್ತು ಅಂದ್ರೆ ಅಲ್ಲಿ ಮೋಡ ಬಂತು. ಮೋಡ ಬಂದ ಕೂಡ ನಮಗೆ ಸೂರ್ಯ ಕಾಣೋದಿಲ್ಲ, ಸೂರ್ಯ ಮರೆಯಾಗ್ಬಿಟ್ಟ. ನಾವೇನ್ ಹೇಳ್ತೀವಿ? ಅಯ್ಯೋ ಮೋಡ ಬಂದಿದೆ, ಸೂರ್ಯ ಕಾಣ್ತಾ ಇಲ್ಲ. ಎಲ್ಲರ ಅನುಭವ, ಎಲ್ಲರ ಅನುಭವ. ಎವ್ರಿಬಡಿ ಹ್ಯಾಸ್ ಸೀನ್ ದಿಸ್. ವೆನ್ ಎ ಕ್ಲೌಡ್ ಕವರ್ಸ್, you don't see the sun, the shining sun. But where is the capacity of the cloud when compared to sun? Cloud is a small, not even a dust particle when compared to size of the sun, but still it can cloud it. It comes in between my eyesight and the actual sun. ಹಾಗೆ ಅಜ್ಞಾನದಿಂದ ಜ್ಞಾನ ಆವೃತ ಆದರೆ ಜ್ಞಾನ ಮುಚ್ಚೋಯಿತು. ಹಾಗಾಗಿ ನಾವು ಮೋಹಕ್ಕೆ ಒಳಗಾಗ್ತಾ ಇದ್ದೇವೆ. ನಿಜವಾದ ಅರ್ಥದಲ್ಲಿ ಯಾರ ಪಾಪವನ್ನೇ ಆಗಲಿ ಪುಣ್ಯವನ್ನೇ ಆಗಲಿ ಭಗವಂತ ತಗೊಳ್ಳೋದಿಲ್ಲ. ಆಮ್ನಿಪ್ರೆಸೆಂಟ್ ಗಾಡ್ ಡಸಂಟ್ ಐದರ್ ಟೇಕ್ ಯುವರ್ ಪಾಪ ಆರ್ ಯುವರ್ ಪುಣ್ಯ. ಹಂಗಂದ್ರೆ ಅರ್ಥ ಏನು? ಮತ್ತೆ ಡೌಟ್. ನಾವು ನಮ್ಮ ಪಾಪ ಮತ್ತು ಪುಣ್ಯಗಳನ್ನು ತಗೊಳ್ದಿದ್ರೆ ನಾವು ಮತ್ತೆ ಭಗವಂತನಿಗೆ ಅರ್ಪಣೆ ಮಾಡ್ತೀವಲ್ಲ. ಭಗವಂತ ಎಲ್ಲವನ್ನೂ ನಿನಗೆ ಕೊಡ್ತಾ ಇದ್ದೇವೆ, ನೀನು ನನ್ನ ಪಾಪವನ್ನು ನೀನೇ ತಗೋ, ಪುಣ್ಯವನ್ನೂ ನೀನೇ ತಗೋ, ನನ್ನ ಕರ್ಮ ಫಲ ಎಲ್ಲ ನೀನೇ ತಗೊಂಡು ನಾವು ಹೇಳ್ತೀವಲ್ಲ. ನಾವು ಯಾಚನೆ ಮಾಡ್ತೇವಲ್ಲ. ಭಗವದರ್ಪಣೆ ಅಂದ್ರೆ ಈಶ್ವರಾರ್ಪಣೆ ಬುದ್ಧಿಯಿಂದ ಕರ್ಮ ಮಾಡೋದ್ರ ಅದೇ ಅರ್ಥ ಅಲ್ವಾ? ಐ ಆಫರ್ ಎವ್ರಿಥಿಂಗ್ ಟು ಹಿಮ್ ಅಂಡ್ ದೆನ್ ಡೂ ದಿ ವರ್ಕ್. ಲಾರ್ಡ್, ಐ ಡೋಂಟ್ ನೋ ವೆದರ್ ಇಟ್ ಇಸ್ ಎ ಗುಡ್ ಥಿಂಗ್ ಆರ್ ಬ್ಯಾಡ್ ಥಿಂಗ್ ಐ ಆಮ್ ಡೂಯಿಂಗ್, ವೆದರ್ ಇಸ್ ಪುಣ್ಯಕರ್ಮ ಆರ್ ಪಾಪಕರ್ಮ ಐ ಆಮ್ ಡೂಯಿಂಗ್, ಐ ಡೋಂಟ್ ನೋ. ಲೆಟ್ ಯು ಬಿ ರೆಸ್ಪಾನ್ಸಿಬಲ್ ಫಾರ್ ದ ರಿವಾರ್ಡ್ಸ್. ಅದೆಲ್ಲದಕ್ಕೂ ನೀನೇ ಹೊಣೆ ಆಗಬಾರ್ದು ಅಂತ ನನಗೇನು ಗೊತ್ತಿಲ್ಲ. ನಿನ್ನನ್ನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೇನೆ ಅಂತ ನಾವು ಮಾಡ್ತೀವಲ್ಲ, ಅದು ಭಗವದರ್ಪಣಾ ಕಾರ್ಯ. ಈಶ್ವರಾರ್ಪಣ ಬುದ್ಧಿ ಕೇವಲ ಪರಮೇಶ್ವರ ಪ್ರೀತ್ಯರ್ಥಕ್ಕೋಸ್ಕರ ಮಾಡ್ತಾ ಇದ್ದೇವೆ, ಅದು ನಿಜವಾದ ಕರ್ಮ ಸಮರ್ಪಣೆ. ಹಾಗಾದ್ರೆ ಭಗವಂತ ಸ್ವೀಕಾರ ಮಾಡೋದೇ ಇಲ್ವಾ ಅಂದ್ರೆ ಕಾಂಟ್ರಡಿಕ್ಷನ್ ಅಪಿಯರ್ಸ್ ಓನ್ಲಿ ಔಟ್ಸೈಡ್. ದ ರಿಯಾಲಿಟಿ ಇಸ್ ಡಿಫರೆಂಟ್. Reality, when you understand the reality, then you will know the secret. Allivarege, as long as jnana sprouts, as Acharya says, we are in Dvaita only. Jnanotpatti kone hanta baruvargu vyavahara satyavada jagattu satya. Dvaita vyavahara satya, Dvaita satya, adannu avaru vyavaharika satta. He calls it as, it is the worldly nature, duality is always worldly. The duality appears as worldly as long as ajnana is there, so everything appears real, apparently appears real. ಆವಾಗ ನಾನು ನನ್ನ ನಾನು ಯಾಚನೆ ಮಾಡ್ತೇನೆ, ಭಗವಂತ ನನ್ನ ಕರ್ಮಗಳು ನೀನು ಕೊಡ್ತಾ ಇದ್ದೇನೆ, ಪಾಪದ ಫಲವನ್ನು ನೀನೇ ತಗೋ, ಪುಣ್ಯದ ಫಲವನ್ನು ನೀನೇ ಅಂತ ನಾನು ಯಾಚನೆ ಮಾಡ್ತಾ ಇದ್ದೇನೆ ಅಂತ ಅರ್ಥ. ಅದು ಐ ಆಮ್ ಆಫರಿಂಗ್ ಆಲ್ ಮೈ ವರ್ಕ್ ಟು ಗಾಡ್, ಫುಲ್ ಸ್ಟಾಪ್. What happens to that? What he really does, I don't know ಅಂತ ಅರ್ಥ. With the Shuddha Manas, with the purity of mind, I am offering the karma to him and then performing. Andre, to that extent, my mental purification or the purity of the mind increases day by day. Vasanas will decrease day by day. Sattva bhava increases. Rajo bhava, tamo bhava decreases. That is the actual benefit. ಕರ್ಮಗಳನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡೋದು ಅಂದ್ರೆ ನಮ್ಮ ಉದ್ಧಾರಕ್ಕೋಸ್ಕರನೇ. ನಮ್ಮಲ್ಲಿರೋ ರಜೋಗುಣ ತಮೋಗುಣ ಸ್ವಭಾವಗಳು ತಾನಾಗಿ ಕಡಿಮೆ ಆಗೋದಕ್ಕೋಸ್ಕರ, ನಮ್ಮ ದುಷ್ಕೃತ್ಯಗಳು ಕಡಿಮೆ ಆಗೋದಕ್ಕೋಸ್ಕರ, ನಮ್ಮ ವಾಸನೆಗಳು ಕಡಿಮೆ ಆಗೋದಕ್ಕೋಸ್ಕರ, ವಾಸನಾಕ್ಷಯ ಆಗೋದಕ್ಕೋಸ್ಕರ, ನಮ್ಮ ಮನಸ್ಸಿನ ಶುದ್ಧಿಗೋಸ್ಕರ, ಚಿತ್ತಶುದ್ಧಿಗೋಸ್ಕರ ಇದು ನಾವು ಅರ್ಪಣೆ ಮಾಡ್ತಾ ಇದ್ದೇವೆ ಅನ್ನೋ ಭಾವ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರಂದು ಅದೇ ಅರ್ಥ. Next shloka, he makes it very clear. After these two shlokas, at the highest level, he is referring. God is nowhere responsible for your actions. Neither he will take your papa, nor he will take your punya. Andre artha eno? At the highest level, there is nothing other than him only, other than that vastu only. At that level, from the highest parimartha level, if you speak,
First of all, you cannot speak. But if you want to go to that level, pointer is, Lord is hinting here, there is only one vastu, sadvastu, nirakara, nishkriya, nirvikalpa, nishesha, aja, amara, achintya, astula, agrahya, ಸೂಕ್ಷ್ಮಾತಿ ಸೂಕ್ಷ್ಮ, ಬೃಹತ್ ಅತಿ ಬೃಹತ್, ಅಣೋರಣೀಯನ್ ಮಹತೋ ಮಹಿಯನ್, ಎಲ್ಲವೂ ಅದೇ ಆಗಿರೋದ್ರಿಂದ ಅಲ್ಲಿ ತಗೊಳ್ಳೋದಕ್ಕೆ, ಬಿಡೋದಕ್ಕೆ, ಕೊಡೋದಕ್ಕೆ, either to receive or to give out, there is nothing. There is nothing in that sense. So again it becomes very difficult at our level to understand these things. Lord, he is hinting at the highest truth. Lord is telling in these two shlokas highest paramartha, highest paramarthic truth. That to percolate down is difficult in our level. ಈ ಮನಸ್ಸಿಗೆ ಅರ್ಥ ಆಗೋದು ಕಷ್ಟ ಆಗತ್ತೆ. ಅದಕ್ಕೆ ನಾವೇನ್ ತಗೊಳ್ಬೇಕು? ಆಚಾರ್ಯ ಹೇಳ್ತಾರೆ, ನೀವು ಉಪಾಸನೆಯನ್ನ, ಭಗವದ್ಭಕ್ತಿಯನ್ನ ಯಥಾಪ್ರಕಾರ ಭಗವಂತನಿಗೆ ಅರ್ಪಣಾ ದೃಷ್ಟಿಯಿಂದಲೇ ನೀವು ಮಾಡ್ತಾ ಹೋಗಬೇಕು. ಯಾಕೆಂದ್ರೆ ಜ್ಞಾನೋದಯ ಆಗುವ ತನಕ ದ್ವೈತ ಭಾವದಲ್ಲೇ ಉಪಾಸನೆ, ದ್ವೈತ ಭಾವದಲ್ಲೇ ಸಾಧನೆ. All our upasanas, our sadhanas, our spiritual practices, our bhakti, our worship always happens in duality. ದ್ವೈತ ಭಾವದಲ್ಲೇ ಆಗುತ್ತೆ. ನೋಡಪ್ಪ ಪರಮಾತ್ಮ, ನೀನು ಅಲ್ಲಿದ್ದೀಯ, ಸರ್ವಶಕ್ತ, ನಾನಿದ್ದೇನೆ, ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು, ನನ್ನನ್ನು ಉದ್ಧರಿಸು, ಭೋ ರಾಮ ಮಾಮುದ್ಧರ, ನನ್ನನ್ನು ಉದ್ಧಾರ ಮಾಡುವಂತಂದು ಅರ್ಥ ಏನು ಅಂತಂದ್ರೆ, ನೀನು ಸರ್ವಶಕ್ತಪ್ಪ, ನಾನು ಅಲ್ಪಜ್ಞ, ನನ್ನಲ್ಲಿ ಎಲ್ಲ ವಾಸನೆಗಳಿದೆ, ಪಾಪಗಳು ಮಾಡಿದ್ದೇನೆ, ಅದನ್ನು ಶರಣಾಗತನಾಗಿದ್ದೇನೆ. ಶರಣಾಗತಿ ಭಾವ, ಆ ಭಕ್ತಿ ಭಾವ ಯಾವಾಗ ಜಾಸ್ತಿ ಆಗತ್ತೆ ಅಂದ್ರೆ ನಾವು ಶರಣಾಗತ ಭಾವ ಇದ್ದಾಗ. ಅದು ನಮ್ಮ ಚಿತ್ತಶುದ್ಧಿಗೆ ನಾವು ಮಾಡಿಕೊಳ್ಳಲೇಬೇಕಾಗಿರುತ್ತೆ. ದ್ವೈತದಲ್ಲಿ ಅದು ಆಗಲೇಬೇಕು. ಅದು ಇಲ್ಲದೆ ನಿಮ್ಮ ಸಾಧನೆ ಸಾಧ್ಯವೇ ಇಲ್ಲ. ಎಲ್ಲೋ ಕೋಟಿಗೆ ಒಬ್ಬರು ಉಪನಿಷತ್ತಲ್ಲಿ ಬರುವ ಹಾಗೆ, ದೇರ್ ಇಸ್ ಓನ್ಲಿ ರೇರ್ ಎಕ್ಸಾಂಪಲ್ where a person before birth has become jnani. Rare example. Rishi Vamadeva, when he was in the womb of the mother, he became a jnani. Before birth he became a jnani. That is different case. So he was all the time he was in Advaitic mode. Sage Bhagavan Vedavyasa, his son Shuka Maharshi, himself, the moment he was born, he became a jnani. He was in Advaita mode only. No Upadesha required. But all of us, we start our journey with Dvaita mode only. ನಾವು ದ್ವೈತದಲ್ಲೇ ನಮ್ಮ ಸಾಧನೆ. ನಾವು ಋಷಿ ವಾಮದೇವರು ಅಥವಾ ಶುಕ ಮಹರ್ಷಿಗಳು ಆಗಿಲ್ಲ. ಅದು ಕೋಟಿಗೆ ಒಂದು ಉದಾಹರಣೆ. Remaining all of us, we have to pass through our routine ಸಾಧನ, ಸ್ಪಿರಿಚುವಲ್ ಸಾಧನ ಇನ್ ಡ್ಯುಯಾಲಿಟಿ ಮೋಡ್ ಓನ್ಲಿ. ಅದಕ್ಕೋಸ್ಕರ ಇವೆಲ್ಲ ಬೇಕಾಗುತ್ತೆ ನಮಗೆ. ಭಗವಂತ ನೀನು ಕಾಪಾಡಬೇಕಪ್ಪ, ನೀನು ಸರ್ವಶಕ್ತ, ನನ್ನ ಪಾಪಗಳನ್ನು ನೀನೇ ತಗೊಳ್ಬೇಕಪ್ಪ, ನನ್ನ ಪುಣ್ಯಗಳನ್ನು ನೀನೇ ತಗೊಳಪ್ಪ, ಎಲ್ಲವನ್ನೂ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂದ್ರೆ ನಮ್ಮ ಕಡೆಯಿಂದ ಹೇಳ್ತಕ್ಕಂಥದ್ದು. ಇಟ್ ಈಸ್ ಅವರ್ ಇಂಟೆನ್ಷನ್ ವಿಚ್ ರೆಪ್ರೆಸೆಂಟ್ಸ್ ದ ಪ್ಯೂರಿಟಿ ಆಫ್ ಮೈ ಮೈಂಡ್. ಐ ಆಮ್ ಆಫರಿಂಗ್ ಟು ಗಾಡ್ ವಾಟ್ ಹಿ ಡಸ್. ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ. ಅಲ್ಲಿಗೆ ಫುಲ್ ಸ್ಟಾಪ್. ಹೆಚ್ಚು ತಲೆ ಕೆಡಿಸ್ಕೊಳ್ಬಾರದು ಅಂತ ಅರ್ಥ. ನಾನು ಪಾಪವನ್ನ ಪುಣ್ಯವನ್ನ ಭಗವಂತನಿಗೆ ಕೊಡ್ತಾ ಇದ್ದೇನಲ್ಲ, ಆತ ಸ್ವೀಕಾರ ಮಾಡಿದ್ನ ಇಲ್ವಾ? ಇವತ್ತಿಗೆ ಒಂದು ದಿವಸ ಆಯಿತು, ನಿನ್ನೆ ಕೊಟ್ಟಿದ್ದೆ. ಅದು ನಮ್ಮ ಹುಚ್ಚು ಯೋಚನೆ. ನನ್ನ ಕರ್ತವ್ಯ ಶರಣಾಗತಿ, ನನ್ನ ಕರ್ತವ್ಯ ಅನನ್ಯ ಭಕ್ತಿ, ನನ್ನ ಕರ್ತವ್ಯ ಸಂಪೂರ್ಣ ಭಗವಂತನ ನಂಬಿಕೆ, ನಿಷ್ಠೆ, ಲಾಯಲ್ಟಿ. ಭಗವತ್ ಸಂಕಲ್ಪದಿಂದ ಇವತ್ತಿನ ವ್ಯಾಖ್ಯಾನ ಇಲ್ಲಿಗೆ ಮುಗಿತಾ ಇದೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್.